श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजयदं हरिं करोतु मम कल्याणं हरिर्हयमुखावितः कृष्णमध्वनामा मे वरदोस्तु निरन्तरं वाणिते करमण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ओं स्वस्तिस्तु अशेषसतां सन्मङ्गलानि भवन्तु। सम्यक् श्लोकैकश्रवणपठमात्रेण वक्तुश्च श्रोतॄणां निखिलकलिकृतकल्मषापनुतरे श्रीमद्भविष्योत्तरपुराणान्तर्गते श्रीवेङ्कटेशमाहात्म्ये अद्य कथारम्भात् पूर्वं किञ्चित् पूर्वकथानुवादः। ಭವಿಷ್ಯೋತ್ತರ ಪುರಾಣ ಬಹಳ ಸುಂದರವಾಗಿ ಶ್ರೀನಿವಾಸ ದೇವರ ಅತ್ಯದ್ಭುತವಾದ ಮಹಿಮೆಯನ್ನ ಕಲ್ಯಾಣವನ್ನ ನಮಗೆ ತಿಳಿಸ್ತಾ ಇದೆ. ಪ್ರಥಮ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಸೂತಾಚಾರ್ಯರು ಶೌನಕಾದಿಗಳಿಗೆ ಆಗಿರುವಂತಹ ಸಂವಾದ ಇದು. ನೈಮಿಷಾರಣ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ, ಒಳ್ಳೆಯ ಜ್ಞಾನವನ್ನ ಪಡೆದಿರುವಂತಹ ಸೂತಾಚಾರ್ಯರೇ, ಶೌನಕಾದಿಗಳು ಕೇಳ್ತಾ ಇದ್ದಾರೆ, ನಿಮ್ಮಿಂದ ಎಲ್ಲ ಕಥೆಯನ್ನ ಕೇಳ್ತಾ ಬಂದಿದ್ದೇವೆ. ಕಥಿತಂ ರಂಗಮಾಹಾತ್ಮ್ಯಂ, ರಂಗನಾಥ ಮಹಿಮೆಯನ್ನು ನಮಗೆ ತಿಳಿಸಿದ್ದೀರಿ. ಜಗನ್ನಾಥನ ಮಹಿಮೆಯನ್ನ ಹೇಳಿದ್ದೀರಿ. ಅಸದೃಶವಾದ ಜಗನ್ನಾಥ ಪುರಿ ಅಂತ ಪ್ರಖ್ಯಾತವಾಗಿರುವಂಥದ್ದು ಹಸ್ತಗಿರಿ, ಅಂದ್ರೆ ಕಾಳಹಸ್ತೇಶ್ವರ ಅಂತ ಇದೆ ತಿರುಪತಿ ಹತ್ರ. ಅದರ ಮಹಿಮೆಯನ್ನ ಹೇಳಿದ್ದೀರಿ. ನಮಗೆ ಇದಾನೀಂ ಶ್ರೋತುಮಿಚ್ಛಾಮಿ, ನಾವಿವತ್ತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ವೆಂಕಟೇಶಿತು ಮಾಹಾತ್ಮ್ಯಂ ವೆಂಕಟೇಶಿತು, ಭಗವಂತನಾದ ವೆಂಕಟೇಶನ ಮಹಾಮಹಿಮೆಯನ್ನ ನಮಗೆ ತಿಳಿಸಬೇಕು. ಭಗವಂತ ಅವನಿಗೆ ವೆಂಕಟೇಶ ಅಂತ ಯಾಕೆ ಕರೀತಾರೆ? ವೆಂಕಟೇಶ ಇಲ್ಲಿ ಯಾಕೆ ಬಂದಿದ್ದಾನೆ ಭೂಮಿಯಲ್ಲಿ? ಬರ್ಲಿಕ್ಕೆ ಕಾರಣ ಏನು? ಅದನ್ನೆಲ್ಲ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದಾಗ ಸುತಾಚಾರ್ಯರು ಉತ್ತರವನ್ನ ಕೊಡ್ತಾರೆ. ಆಯ್ತಪ್ಪ, ನೀವೇನ್ ಪ್ರಶ್ನೆ ಕೇಳಿದ್ದೀರಲ್ಲ, ಉತ್ತರ ಹೇಳ್ತೀನಿ ಕೇಳಿ. ಹಿಂದೆ ಪ್ರಖ್ಯಾತನಾಗಿರುವಂತಹ ಪುರಾತು ಜನಕೋ ನಾಮ ರಾಜ ಪರಮಧರ್ಮಿಕ, ದೊಡ್ಡದಾಗಿರುವಂತಹ ಜನಕ ಮಹಾರಾಜ, ಅವನು ಈ ಭೂಮಂಡಲವನ್ನು ಆಳ್ತಾ ಇದ್ದಾನೆ. ರಾಜ ಅಂದ್ರೆ ಹೇಗಿರಬೇಕು ಅಂತ ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಸತ್ಯವಾಕ್, ಸತ್ಯವನ್ನ ಮಾತಾಡುವಂಥವನು, ಒಳ್ಳೆಯ ಶಾಸ್ತ್ರ ಜ್ಞಾನವುಳ್ಳಂಥವನು, ಕೋಪವರ್ಜಿತ, ಕೋಪವನ್ನ ಬಿಟ್ಟಿರುವಂಥವನು, ವಾಸುದೇವ ಪ್ರಸಾದಸ್ಯ, ಭಗವಂತನ ಅನುಗ್ರಹದಿಂದ ನಿರ್ಮಮೋ ನಿತ್ಯ ತೃಪ್ತಶ್ಚ, ನಿತ್ಯ ತೃಪ್ತನಾಗಿರುವಂತಹ ಆ ಭಗವಂತನ ಅದ್ಭುತವಾದ ಮಹಿಮೆಯನ್ನ ಕೊಂಡಾಡುವಂಥವನು ಆ ರಾಜ. ಈ ರಾಜನಿಗೆ ಕುಶಕೇತು ಅನ್ನುವಂತಹ ಒಬ್ಬ ಸಹೋದರ ಇದ್ದ. ಅವನಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಜನಕ ಮಹಾರಾಜನಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಜಾನಕಿ ಅನ್ನುವಂತಹ ಹೆಸರಿನಿಂದ ಅವತಾರವನ್ನ ಮಾಡಿದ್ದಾಳೆ. ಜನಕ ಭೂಪತಿ ತನ್ನ ಸಹೋದರನಿಂದಲೇ ರಾಜ್ಯಭಾರವನ್ನ ಮಾಡಿಸ್ತಾ ಇದ್ದ. ಒಳ್ಳೆಯ ಸಾತ್ವಿಕನಾಗಿರುವಂಥವನು ಜನಕ ಮಹಾರಾಜ. ಕುಶಧ್ವಜ ಅಣ್ಣನ ಅಪ್ಪಣೆಯಂತೆ ಉತ್ತಮವಾದ ಭಕ್ತಿಯಿಂದ ಶ್ರದ್ಧೆಯಿಂದ ರಾಜ್ಯವನ್ನ ಆಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಂದ್ಸಾರೆ ಯೋಚನೆ ಮಾಡಿದ್ನಂತೆ, ನಮಗೂ ಎಲ್ಲ ಹೀಗೆ ಈ ರೀತಿ ಬರುವಂಥದ್ದು ಸಹಜ. ಅದನ್ನ ಜನಕ ಮಹಾರಾಜನಿಂದ ನಮಗೆ ತೋರಿಸಿದ್ದಾರೆ. ಜನಕರಾಜ ಯೋಚನೆ ಮಾಡಿದ್ದಂತೆ, ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾ ಭೂತ್ ಕದಾಚನ, ದುಃಖಂ ನ ವೀಕ್ಷೆ ನೇತ್ರಾಭ್ಯಾಂ ಸುಖಂ ವೀಕ್ಷೆ ಸದಾತ್ಮನಃ. ಈಗ ನನಗ್ ಬಂದಿರುವಂತಹ ಸುಖ ಇದೆ ಅಲ್ಲ, ಇದು ಯಾವಾಗ್ಲೂ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ದುಃಖನೇ ಬರಬಾರದಪ್ಪ, ಯಾವಾಗ್ಲೂ ಸುಖದಲ್ಲೇ ಇರಬೇಕು. ಈ ಕಣ್ಣುಗಳಿಂದ ನಾನು ದುಃಖವನ್ನ ನೋಡಲಾರೆ, ನನಗೆ ಯಾವಾಗ್ಲೂ ಸುಖನೇ ಇರಬೇಕಲ್ಲ. ಈ ರೀತಿ ಯೋಚನೆ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ
ನಮಗೆ ಮುಂದಿನ ಎಲ್ಲ ಕಥಾ ಪ್ರಸಂಗಗಳನ್ನ ನಾವು ಕಾಣಬಹುದು. ಅದನ್ನೆಲ್ಲಿ ಹೇಳ್ತಾರೆ. ಅಸಾಧು ಸಮ್ಮತಂ ವಾಕ್ಯಂ, ಇದು ಸಾಧುವಾದ ವಾಕ್ಯ ಅಲ್ಲ. ಹಾಗಾಗಿ ಭಗವಂತ ಅವನಿಗೊಂದು ಸ್ವಲ್ಪ ಅದರ ಮಹಾಮಹಿಮೆ ಗೊತ್ತಾಗಲಿ ಅಂತ ಹೇಳಿ ಭಗವಂತ ತೋರಿಸ್ತಾ ಇದ್ದಾನೆ. ಏನು ಮಾಡ್ದ? ಮೃತೆ ಅನುಜೇ, ಅವನ ತಮ್ಮ ಸತ್ತೋಗಿದ್ದಾನೆ. ತದ್ಭಾರ್ಯ ತೇನ ಸಾಕಂ ಅಮಾರತ, ರಾಜ್ಯದ ಹೊಣೆ ಮತ್ತೆ ಇವನಿಗೆ ಬಿದ್ದಿರುವಂಥದ್ದು. ದೈವ ಸಂಕಲ್ಪದಿಂದ ಕುಶಧ್ವಜ ಮರಣ ಹೊಂದಿದ್ದಾನೆ. ತಮ್ಮನ ಮರಣ ಹೊಂದಲು ಆತನ ಹೆಂಡತಿ ಅವನೊಡನೆ ಸಹಗಮನವನ್ನ ಮಾಡಿದ್ದಾಳೆ. ಮಕ್ಕಳು ಮಾತ್ರ ಉಳಿದಿದ್ದಾರೆ. ಈಗ ರಾಜನ ಮೇಲೆ, ಜನಕ ಮಹಾರಾಜನ ಮೇಲೆ ಎಲ್ಲವೂ ಬಂದಿದೆ. ಕ್ವಗಚ್ಚಸಿ ವರಾರೋಹ ಪತಿಮಾಲಿಕ್ಯ ಮಂಗಲೆ ಅಶೀತಿ ವರ್ಷ ಸಾಹಸ್ರ್ಯಂ ಸಂಪ್ರಾಪ್ತಂ ಮಮ ಭಾಮಿನಿ. ದುಃಖವನ್ನೇ ನಾನು ನೋಡಿರ್ಲಿಲ್ಲ. ಇವತ್ತು ತಮ್ಮ ಹೋಗಿದ್ದಾನೆ, ಅವನ ಹೆಂಡತಿಯೂ ಹೋಗಿದ್ದಾಳೆ. ಹೀಗ್ಯಾಕಾಯ್ತು? ಹೀಗಾಗ್ಲಿಕ್ಕೆ ಕಾರಣ ಏನು ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮಹಾಜ್ಞಾನಿಗಳಾಗಿರುವಂತಹ ಶತಾನಂದರು ಬಂದಿದ್ದಾರಪ್ಪ. ಗೌತಮರ ಪುತ್ರರಾಗಿರುವಂತಹ ಮಹಾಜ್ಞಾನಿಗಳು ಶೌನಕರು. ತಸ್ಯ ದುಃಖೋಪಶಾಂತ್ಯರ್ಥಂ ಶತಾನಂದ ಪುರೋಹಿತ, ಪುರೋಹಿತರಾಗಿರುವಂತಹ ಮಹಾಜ್ಞಾನಿಗಳು ಶತಾನಂದರು ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಆಸನ, ಅರ್ಘ್ಯ, ಪಾದ್ಯ ಎಲ್ಲವನ್ನ ಕೊಟ್ಟಿದ್ದಾನೆ ಮಹಾರಾಜ. ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಸಪೂಜಿತೋ ಮುನಿವರೋ ನಿರ್ವಿಷ್ಟೋ ಮೃಗಚರ್ಮಣಿ, ಕೃಷ್ಣಾಂಜನವನ್ನು ಹಾಸಿದ್ದಾನೆ. ತತಃ ಕಾಲೋಚಿತಂ ವಾರ್ಥಾಂ ಕಥಾಯಾಮಾಸ ಗೌತಮಂ, ಗೌತಮಿಂ ಅಂತಾರೆ. ಅಂದ್ರೆ ಗೌತಮನ ಮಗನಾಗಿರುವಂತಹ ಆ ಶತಾನಂದರನ್ನ ಮಾತಾಡಿಸ್ತಾ ಇದ್ದಾರೆ. ಜನಕ ಪ್ರಶ್ನೆಯನ್ನ ಕೇಳ್ತಾನಂತೆ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತು ಗಿತಿ ಮಮ, ಇಷ್ಟೊಂದು ನನಗೆ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ವೃದ್ಧನಾಗಿದ್ದೇನೆ, ಶತ್ರುಗಳು ಬಂದು ಹಾವಳಿ ಮಾಡಿದ್ರೆ ನನಗೆ ನೋಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಪುತ್ರರೆಲ್ಲ ಸಣ್ಣ ವಯಸ್ಸಿನಲ್ಲಿದ್ದಾರೆ. ಪುತ್ರಾಣಾಂ ಚೈವ ಶೈಶವಾತ್, ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾರೆ. ತಂದೆ ತಾಯಿಗಳು ಅವ್ರಿಗಿಲ್ಲ ಪಾಪ. ಬಂಧು ಬಾಂಧವರಿದ್ದಾರೆ. ಅಸಹಾಯಕನಾಗಿದ್ದೀನಿ. ಎಷ್ಟೆಲ್ಲ ಹೇಳ್ತಾನೆ ನೋಡ್ರಿ. ತೇಭ್ಯೋ ಯುದ್ಧಂ ಕಥಂ, ಯಾವಾಗ ಯುದ್ಧ ಮಾಡ್ತಾರೋ ಗೊತ್ತಿಲ್ಲ. ನನಗೆ ದಿಕ್ಕೇ ತೋಚದಾರ್ದಂಗೆ ಆಗ್ಬಿಟ್ಟಿದೆ. ಏನ್ ಮಾಡಬೇಕು? ನನ್ನ ಮಕ್ಕಳು ದೀರ್ಘಾಯುಷ್ಯವಂತರಾಗಬೇಕು, ಒಳ್ಳೆಯ ಗಂಡಂದಿರೋರಿಗೆ ಬರಬೇಕು. ಏಕದೇಶಾಧಿಪಸ್ಸೈವ, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಒಂದೇ ದೇಶದ ಅರಸನಿಗೆ ಸೊಸೆಯರಾಗಿ ಹೋಗಬೇಕು ಇವರೆಲ್ಲ. ನನ್ನ ನಾರ್ವಲು ಅಳಿಯಂದ್ರು ಒಬ್ಬ ಅರಸನ ಮಕ್ಕಳಾಗಿರಬೇಕು. ತಾನಾಗೇ ರಾಜ್ಯ ವೃದ್ಧಿಯನ್ನ ಹೊಂದಬೇಕು. ನನಗೆ ಹಿತ ಆಗಬೇಕು. ಕೇನೋಪಾಯೇನ, ದಯವಿಟ್ಟೇನಾದ್ರೂ ಒಂದು ಉಪಾಯ ಹೇಳ್ರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಆಗ ಶತಾನಂದರು ಹೇಳ್ತಾರಂತೆ, ನೋಡಪ್ಪ, ಭೂಲೋಕದಲ್ಲಿ ಒಂದು ವಿಶೇಷ ಇರುವಂಥದ್ದು. ಅದು ನಿನ್ನ ಮಗಳಿಗೆ ಕಲ್ಯಾಣವನ್ನು ಕೊಡುವಂಥದ್ದು. ಯಾವುದು ಕಲ್ಯಾಣವನ್ನು ಕೊಡ್ತದೆ? ಈ ಕಥೆಯನ್ನ ಕೇಳೋದ್ರಿಂದ ಶತ್ರುನಾಶನಂ, ಶತ್ರುನಾಶವೂ ಆಗಿ ಹೋಗ್ತದೆ. ವೈಕುಂಠಗಿರಿ ಮಾಹಾತ್ಮ್ಯಂ ಸ ಭವಿಷ್ಯಂ ಸಹೋತ್ತರಂ ಕಲೋ ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ. ಅವಶ್ಯವಾಗಿ ಕೇಳು, ಅದರಿಂದ ಎಲ್ಲ ನಿನಗೆ ಒಳ್ಳೇದಾಗ್ತದೆ. ಧನ ಬೇಕನ್ನೋರಿಗೆ ಧನ ಪ್ರಾಪ್ತಿಯಾಗತ್ತೆ. ಪುತ್ರ ಸಂತಾನ ಇಲ್ದವರಿಗೆ ಪುತ್ರ ಪ್ರಾಪ್ತಿಯಾಗತ್ತೆ. ರೋಗಾರ್ಥಸ್ಯ ಚ ರೋಗಗ್ನಂ ಜ್ಞಾನೀನಾಂ ಜ್ಞಾನ ಸಾಧನಂ. ಜ್ಞಾನ ಬೇಕು ಅನ್ನೋರಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಭಗವಂತ. ಯಚ್ಛುತ್ವಾ ಸರ್ವಲೋಕೇಶೋ ಬ್ರಹ್ಮ ಬ್ರಹ್ಮ ಪದಂಗತಃ. ಇದನ್ ಕೇಳಿದ್ದಕ್ಕೆ ಬ್ರಹ್ಮದೇವರು ಅಂತ ಅನಿಸ್ಕೊಂಡಿದ್ದಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ಶತಾನಂದರು. ಅಷ್ಟೇ ಅಲ್ಲ, ನೀಲಕಂಠಸ್ತು ಯಶ್ರುತ್ವ ನಿರ್ವಿಷಃ ಸುಖಮಪ್ತವಾನ್. ರುದ್ರದೇವರು ವಿಷಬಾಧೆಯನ್ನ ಕಳೆದುಕೊಂಡು ಸುಖವನ್ನ ಹೊಂದಿದ್ದಾರೆ. ಅಷ್ಟು ಪರಮ ಮಂಗಳಕರವಾಗಿರುವಂಥದ್ದು ಈ ಕಥಾ. ಅದಕ್ಕೋಸ್ಕರವಾಗಿ ಕಿಮುಕ್ತೇನ ವಿಶೇಷೇಣ ತದನಂತಂ ಫಲಂ ಶೃಣು ಇತ್ಯುಕ್ತೋ ಮುನಿನಾಥೇನ ಜನಕೋ ವಾಕ್ಯಮಬ್ರವೀತ್. ಆಗ್ಲಿ ಅವಶ್ಯವಾಗಿ ಹೇಳಿ. ನನಗೆ ವೈಕುಂಠದ ಮಾಹಾತ್ಮ್ಯ ಅಂತ ಅಂತೀರಲ್ಲ, ವೈಕುಂಠದ ಮಾಹಾತ್ಮೆಯನ್ನ ಹೇಳಿ. ಆದ್ರೆ ನಾನು ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಶತಾನಂದರು ಹೇಳ್ತಾರೆ, ಈ ವೈಕುಂಠ ವೈಕುಂಠ ಅಂತ ಕರೀತಾ ಇದ್ದೀರಲ್ಲ, ಈ ವೈಕುಂಠದ ಕಥೆ ಈ ಒಂದು ಕಲಿಯುಗದಲ್ಲಿ ಮಾತ್ರ ಇದೆನೋ ಅಥವಾ ಬೇರೆ ಯುಗದಲ್ಲೂ ಇತ್ತೋ ಅಂತ ಕೇಳಿದಾಗ, ಕೃತೆ ಋಷಾಧ್ರಿಂ ವಕ್ಷಂತಿ ತ್ರೇತಾಯಾಮ್ ಅಂಜನಾಚಲಂ.
ಅವ್ರು ಹೇಳಿದ್ರು, ನೋಡಪ್ಪ, 4 ಯುಗ, 4 ಯುಗದಲ್ಲಿ ಇರೋಂಥದ್ದು ಈ ಪರ್ವತ. ಇದಕ್ಕೆ 4 ಹೆಸರಿನಿಂದ ಕರೀತಾರೆ. ಕೃತಯುಗದಲ್ಲಿ ಋಷಭಾದ್ರಿ, ಇನ್ನು ತ್ರೇತಾಯುಗದಲ್ಲಿ ಅಂಜನಾಚಲಂ, ದ್ವಾಪರೇ ಶೇಷಶೈಲೇ ಶೇಷಾಚಲ ಅಂತ ಕರೀತಾರೆ. ಕಲೋ ಶ್ರೀ ವೆಂಕಟಾಚಲಂ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕರೀತಾರೆ. ನಾಮಾನಿ ಯುಗ ಭೇದೇನ, ನಾಮಗಳು ಯುಗದಿಂದ ಭೇದ ಇರೋದ್ರಿಂದ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಶೈಲಸ್ಯಾಸ್ಯ ಭವಂತಿ. ಜನಕ ಪ್ರಶ್ನೆ ಕೇಳದ, ಅಲ್ರಿ 4 ಒಂದೇ ಬೆಟ್ಟಕ್ಕೆ ಹೆಸರು ಅಂತೀರಿ, ಹಂಗ್ಯಾಕೆ ಇಟ್ಟಿದ್ದಾರೆ ಹೆಸರನ್ನ? 4 ಯುಗಕ್ಕೆ 4 ಒಂದೇ ಬೆಟ್ಟ, ಆದ್ರೆ 4 ಹೆಸರು ಯಾಕೆ? 4 ಯುಗದಲ್ಲಿ ಒಂದೇ ಹೆಸರಿನಿಂದ ಕರಿಬೋದಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಚತುರ್ಯುಗೆ ತ್ವಯಾ ಪ್ರೋಕ್ತಂ ನಾಮ ಯದ್ಗಿರಿರ್ ಮುನೆ ತಸ್ಯ ತಸ್ಯ ವೈ ಹೇತು, ಯಾಕ ಹೆಸರಿಂದ ಕರೀತಾರೆ ಅದನ್ನೂ ಸ್ವಲ್ಪ ವಿಸ್ತಾರವಾಗಿ ನಮಗೆ ಹೇಳಿ ಅಂತ ಕೇಳಿದಾಗ ಶತಾನಂದರು, ಆಗ್ಲಪ್ಪ ಹೇಳ್ತೀನಿ ಕೇಳು. ಮೊದಲನೇದಾಗಿ ಪುರಾತು ಋಷಭೋ ನಾಮ, ಋಷಭಾಚಲ ಅಂತ ಕೃತಯುಗದಲ್ಲಿ ಕರೀತಾ ಇದ್ದಾರೆ. ಯಾಕೆ ಕರೀತಾರಂತ ಕೇಳದೆಲ್ಲ ಹೇಳ್ತೀನಿ ಕೇಳು. ಋಷಭ ಅಂತನ್ನುವಂತಹ ಅಸುರ ಇದ್ನಪ್ಪ, ಅವನು ಆಕ್ರಮ್ಯ ಶೇಷ ಶೈಲಂ, ಈ ಪರ್ವತವನ್ನ ಆಕ್ರಮಣ ಮಾಡಿಕೊಂಡಿದ್ದ, ಅಲ್ಲೇ ವಾಸವನ್ನ ಮಾಡ್ತಾ ಇದ್ದ. ನಿತ್ಯದಲ್ಲಿ ಅವನು ಮಾಡುವಂತಹ ಕೆಲಸ ಏನು ಅಂತ ಕೇಳಿದ್ರೆ ಅದನ್ನಿಲ್ಲಿ ಹೇಳ್ತಾರೆ. ಬಹಳ ಜನರಿಗೆ ಪೀಡೆಯನ್ನ ಕೊಡ್ತಿದ್ದಂತೆ, ಆ ಋಷಿಗಳಿಗೆ, ಮುನಿಗಳಿಗೆ. ಹಾಗಾಗಿ ಎಲ್ಲ ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ನೀವ್ ಹೇಗಾದ್ರೂ ಮಾಡಿ ಅನುಗ್ರಹ ಮಾಡಬೇಕು. ಭಗವಂತರ ಅರವಿಂದಾಕ್ಷ ಋಷಭೋ ನಾಮ ರಾಕ್ಷಸ ಸಂಭಾದತೆ ತದಾ ಕ್ರೂರಾಸ್ತಪೋಭಂಗ ಕರಕ್ಕಲಹ, ಮಹಾದುಷ್ಟನಾಗಿರುವಂಥವನು, ಅವನಿಂದ ನಮಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ರಕ್ಷಣೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಆಗ್ಲಿ ಭಗವಂತ ಅಂದ, ಆಗ್ಲಿ ಅನುಗ್ರಹ ಮಾಡ್ತೀನಿ. ಅವನು ನೋಡ್ರಿ, ನೋಡ್ಲಿಕ್ಕೆ ರಾಕ್ಷಸ ಸ್ವಭಾವತಃ, ಆದರೆ ಅವನು ಎಷ್ಟು ಭಕ್ತಿಯಿಂದ ಪೂಜಾ ಮಾಡ್ತಿದ್ದ ಭಗವಂತನದು ಅಂದ್ರೆ ಅದನ್ನ 3-4 ಶ್ಲೋಕಗಳಲ್ಲಿ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ. ನಿತ್ಯದಲ್ಲಿ ಅವನೇನು ಮಾಡ್ತಿದ್ದ, ತುಂಬುರು ಸಂಜ್ಞಕೆ, ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ದ. ನಿತ್ಯದಲ್ಲಿ ಮಾಡಿ ತ್ರಿಶವಣಂ ಪುಣ್ಯಾಂ ಶಾಲಿಗ್ರಾಮ ಶಿಲಾಂದ್ರುಪ, ನೋಡಿ ಆ ರಾಕ್ಷಸ ತುಂಬುರು ತೀರ್ಥದಲ್ಲಿ ತ್ರಿಕಾಲದಲ್ಲಿ ಸ್ನಾನ ಮಾಡ್ತಿದ್ದ. ರಾಕ್ಷಸ, ಮನುಷ್ಯ ಅಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನಾವು ಈ ವಿಷಯವನ್ನ. ರಾಕ್ಷಸನಾಗಿರುವಂಥವನೇ 3 ಕಾಲದಲ್ಲಿ ಸ್ನಾನ ಮಾಡ್ತಾನೆ ಅಂದ್ರೆ, ನಾವು ಒಂದು ಸಮಯದಲ್ಲೂ ಸ್ನಾನ ಮಾಡ್ತಾ ಇಲ್ಲ ಅಂದ್ರೆ, ರಾಕ್ಷಸನಿಂದ ನಾವು ಕಲಿಯುವಂತಹ ಪಾಠ ನೋಡಿ. 3 ಕಾಲದಲ್ಲಿ ಸ್ನಾನ ಮಾಡ್ತಿದ್ದ, ಜೊತೆಗೆ ಭಯಂಕರವಾಗಿರುವಂತಹ ಅತ್ಯದ್ಭುತವಾದ ನರಸಿಂಹ ಸಾಲಿಗ್ರಾಮವನ್ನ ನಿತ್ಯದಲ್ಲಿ ಪೂಜಾ ಮಾಡ್ತಿದ್ದ. ನಿತ್ಯ ನಾರಸಿಂಹಾತ್ಮಿಕಾಂ ದಿವ್ಯಾಂ ಸಕಾರಾಲಾಂ ಅಧೋಮುಖಾಂ, ಅತ್ಯದ್ಭುತವಾದ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಅದನ್ನು ಪೂಜಾ ಮಾಡ್ತಿದ್ದಂತೆ ನಿತ್ಯ. ಪೂಜಂತೆ, ಪೂಜಾ ಎಲ್ಲ ಮುಗೀತು. ಪೂಜಾ ಮುಗಿದ ಮೇಲೆ ದೇವರಿಗೆ ಪುಷ್ಪ ಸಮರ್ಪಣೆ ಅಂತ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಮನೆಯಲ್ಲಿ ಬೆಳೆಸಿರುವಂತಹ ಹೂವನ್ನ ತೆಗೆದುಕೊಂಡು ಬಂದು ನಮ್ ಯೋಗ್ಯತಾನುಸಾರ ನಾವೇನ್ ಮಾಡ್ತೀವಿ, ಸಮರ್ಪಣೆ ಮಾಡ್ತೀವಿ, ಹೂವು ತುಳಸಿಯನ್ನ. ಆದರೆ ಈ ರಾಕ್ಷಸ ಹೇಗೆ ಅಂದ್ರೆ, ಹೂ ಬೇಕಲ್ಲ, ಹೂ ಎಲ್ಲಿದೆ? ಈ ತನ್ನ ತಲೆ ಇದೆ ಅಲ್ಲ, ಶಿರಸ್ಸು, ಅದೇ ಹೂವಿದ್ದ ಹಾಗೆ. ಪೂಜಾಂತೆ, ಪೂಜಾ ಮುಗಿದು ಕೂಡಲೇ ಖಡ್ಗ ತಗೊಂತಿದ್ದ ಕೈಯಲ್ಲಿ. ಸ್ವಶಿರಃ ಪುಷ್ಪಂ ಖಡ್ಗೇನ ಆಹೃತ್ಯ ಭೂಪತೆ, ತಲೆಯನ್ನೇ ಕತ್ತರಿಸಿ ದೇವರಿಗೆ ಸಮರ್ಪಣೆಯನ್ನ ಮಾಡ್ತಿದ್ದ. ಅದರ ಬಲ ಎಷ್ಟಿತ್ತು ಅವನ ಬಲ ಅಂದ್ರೆ, ಭಗವಂತನ ಮೇಲೆ ಭಕ್ತಿಯಿಂದ ಅವನು ಸಮರ್ಪಣೆ ಮಾಡಿದ ಕೂಡಲೇ ಸತ್ತೋಗ್ಬೇಕಲ್ಲ, ತಲೆ ಕತ್ತರಿಸಿದ ಮೇಲೆ. ಹಂಗಾಗ್ತಿರ್ಲಿಲ್ಲ. ಸಮರ್ಪಯಾಮಾಸ ತಚ್ಚಿರಂ ಪುನರಾಗತಂ, ಮತ್ತೆ ಬಂದು ಸೇರ್ಕೊಂತಿತ್ತ ತಲೆ. ಎಷ್ಟವನ ಮಹಿಮಾ ಇರ್ಬೋದು ನೋಡ್ರಿ. ರಾಕ್ಷಸ, ಅವನ ತಪಶಕ್ತಿ ಎಷ್ಟಿರಬಹುದು. ಇನ್ನು ಏವಂ 5,000 ವರ್ಷಾಣಿ ವಿಗತಾನಿಚ, ಈ ರೀತಿ 5,000 ವರ್ಷಗಳು ಮಾಡಿದ್ದಾನಂತೆ. 5 ನಿಮಿಷ ಮಾಡೋದು ಕಷ್ಟದೆ ನಮ್ಮಲ್ಲಿ. 5 ತಾಸು ಮಾಡ್ರಿ, 5 ಗಂಟೆ ಮಾಡ್ರಿ, 5 ದಿವಸ ಮಾಡ್ರಿ ಅಂದ್ರೆ ಯೋಚನೆ ಮಾಡ್ತಾರೆ, ಹೆಂಗ್ ಮಾಡೋದ್ರಿ ಆಚಾರ್ಯ ಅಂತಾರೆ. ಮತ್ತೆ ರಾಕ್ಷಸನಾಗಿರುವಂತಹ ಋಷಭ ಈ ರೀತಿಯಾಗಿ ಭಗವಂತನ ಮಹಿಮೆಯನ್ನ, ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಆ ಸಾಲಿಗ್ರಾಮ ಶಿಲಾಂತರ್ಯಾಮಿಯಾಗಿರುವಂತಹ ಶ್ರೀನಿವಾಸ ಸದಾಂಗದಿ ತಮಾಲೋಕ್ಯ ಋಷಿಕೇಶಂ ವೃಷಭೋ ದಂಡವದ್ಭುವಿ, ಚಂದಾಗಿ ನಮಸ್ಕಾರ ಮಾಡ್ತಿದ್ದ. ಭಗವಂತನ ಅವನ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಪ್ರತ್ಯಕ್ಷನಾಗಿದ್ದಾನೆ ಆ ಸಾಲಿಗ್ರಾಮ ಅಂತರ್ಯಾಮಿ ಭಗವಂತ.
ಏನ್ ಬೇಕಪ್ಪ ಋಷಭ, ಯಾಕೆ ಇಷ್ಟೊಂದು ತಪಸ್ ಮಾಡ್ತಾ ಇದ್ದೀಯ ಘೋರವಾಗಿ, ಕೇಳ್ಬಿಡು. ಕೇಶವಾನಂತ ಗೋವಿಂದ ಸ್ತೋತ್ರ ಮಾಡ್ತಾನೆ. ರಾಕ್ಷಸನ ಬಾಯಲ್ಲಿ ನೋಡ್ರಿ ಸ್ತೋತ್ರ ಹೇಗಿದೆ. ಕೇಶವಾನಂತ ಗೋವಿಂದ ಶ್ರೀನಿವಾಸ ಪುರೋತ್ತಮ, ನಚ ಮೋಕ್ಷಂ ನಚ ಸ್ವರ್ಗಂ. ಸ್ವರ್ಗ ಗಿರ್ಗ ಬೇಕಾಗಿಲ್ಲ ನನಗೆ, ಮೋಕ್ಷ ದಯವಿಟ್ಟು ಬೇಡ, ಮೋಕ್ಷನೇ ಬೇಡ ನಂಗೆ. ಎಲ್ಲರಿಗೂ ಕುತೂಹಲ, ಅಲ್ರಿ ಸ್ವರ್ಗನೇ ಬೇಡ ಮೋಕ್ಷನೇ ಬೇಡ ಅಂದ್ರೆ ಮತ್ತೆ ಇನ್ನೇನು, ಏನು ಬೇಕು ಅವನಿಗೆ? ಎಲ್ಲರೂ ಜಪ ತಪ ಹೋಮ ಹವನ ಯಜ್ಞ ದಾನ ಧರ್ಮ ಮಾಡೋದೇ ಮೋಕ್ಷ ಸಿಗಲಿ ಅಂತ ಹೇಳಿ, ಭಗವಂತನ ಅನುಗ್ರಹ ಆಗ್ಲಿ ಅಂತ. ನೋಡ್ರಿ ರಾಕ್ಷಸ ಕೇಳ್ತಾ ಇದ್ದಾನೆ, ನಂಗೆ ಅವ್ಯಾವು ಬೇಡ. ಮತ್ತೇನ್ ಬೇಕಪ್ಪ ನಿಂಗೆ? ಇಷ್ಟೊಂದು ಕಠಿಣವಾದ ತಪಸ್ ಮಾಡ್ಲಿಕ್ಕೆ ಕಾರಣ ಏನು? ನಚಯಾಚೆ ಜಗನ್ನಾಥ ಯುದ್ಧ ಭಿಕ್ಷಾಂಚ ದೇಹಿಮೆ. ನಿನ್ ಜೊತೆ ನಾವೊಂದ್ಸರಿ ಯುದ್ಧ ಆಡಬೇಕು ಅಂತ. ನೋಡ್ರಿ ಎಂಥೆಂಥ ಭಕ್ತರಿರ್ತಾರೆ. ವೃಷಭಾಸುರ ಹೇಳ್ತಾ ಇದ್ದಾನೆ, ನಿನ್ ಜೊತೆ ಯುದ್ಧ ಆಡಬೇಕು. ಆಗ್ಲಿ ಅಂತ ಭಗವಂತ ಯುದ್ಧ ಪ್ರಾರಂಭ ಆಗೇ ಬಿಡ್ತು. ಜೋರಾಗಿ ಯುದ್ಧ ಆಗ್ತಾ ಇದೆ. ನಾನಾ ವಿಧವಾದ ಅಸ್ತ್ರ ಪ್ರತಿಅಸ್ತ್ರ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಅಸ್ತ್ರವನ್ನ ಬಿಟ್ಟು 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 ಕೊನೆಗೆ ಒಂದು ಮಾತು ಹೇಳ್ತಾನೆ. ಇನ್ನು ಸೋಲುವಂತಹ ಸಂದರ್ಭ ಋಷಭ. ಆಗ ಒಂದು ಮಾತು ಹೇಳ್ತಾನೆ ಋಷಭ, ಚಕ್ರಬಾಣೇನ. ಭಗವಂತ ಚಕ್ರವನ್ನು ಧಾರಣೆ ಮಾಡಿದ್ದಾನೆ ಇವನನ್ನ ಸಂಹಾರ ಮಾಡಬೇಕು ಅಂತ. ಚಕ್ರಬಾಣೇರ್ ನಮಸ್ತುಭ್ಯಂ ಚಕ್ರಶ್ಚ ಧರಿತಂ ಶ್ರುತಂ. ನಾನು ಚಕ್ರದ ಮಹಿಮೆಯನ್ನ ಕೇಳಿದ್ದೀನಿ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ. ಅಷ್ಟು ಅತ್ಯದ್ಭುತವಾದದ್ದು ನಿನ್ನ ಕೈಯಲ್ಲಿರುವಂತಹ ಚಕ್ರ. ಈ ಚಕ್ರದಿಂದ ನನ್ನ ತಲೆ ಕತ್ತರಿಸಿದ ಕೂಡ್ಲೆ ಮುಕ್ತಿ ಮೇತೇನ ಸಂಶಯ. ನೋಡ್ರಿ, ರಾಕ್ಷಸನಿಗಿರೋ ಜ್ಞಾನ ನಮ್ಮಲ್ಲಿ ಎಷ್ಟೋ ಜನಕ್ಕಿಲ್ಲ. ರಾಕ್ಷಸನ ಬಾಯಲ್ಲಿ ಬಂದಿರುವಂತಹ ಮಾತು, ಈ ಚಕ್ರದ ಚಿಹ್ನೆ ನಮ್ಮಲ್ಲಿ ಇದ್ರೆ, ನಮ್ಮ ದೇಹದಲ್ಲಿದ್ರೆ, ನಮ್ಮಲ್ಲೂ ರಾಕ್ಷಸ ಇದ್ದಾನೆ ಋಷಭ. ಹಾಗೆ ಅದನ್ನ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು. ಆ ಚಕ್ರವನ್ನ ಕತ್ತರಿಸಿದ ಕೂಡಲೇ ಯಶ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿ ಮೇತೇನ ಸಂಶಯ. ಮುಕ್ತಿಯನ್ನೇ ನಾ ಪಡಿತೀನಿ ಅಂತ ನನ್ಗೆ ಗೊತ್ತು. ಆದರೆ ನಂದೊಂದು ಪ್ರಾರ್ಥನೆ ಇದೆ. ಇಲ್ಲಿ ನನ್ನ ಸಂಹಾರ ಮಾಡಿದ್ದೀಯ ನೀನು. ಈ ಬೆಟ್ಟಕ್ಕೆ ನನ್ನ ಹೆಸರಿಂದ ಎಲ್ಲ ಸಜ್ಜನರು ಅಂತ ಯಾರು ಬರ್ತಾರೋ ಅವರೆಲ್ಲರ ಬಾಯಲ್ಲಿ ನನ್ನ ಹೆಸರು ಬರಬೇಕು. ತಸ್ಮಾತ್ ದೃಶವ ಶೈಲೋಯಂ ಕೃತೇ ಖ್ಯಾತಿ ಉಪೇಯಿವಾನ್. ದಯವಿಟ್ಟು ಇದು ಒಂದು ಅನುಗ್ರಹ ಮಾಡಬೇಕು ಸ್ವಾಮಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ವರಂ ಯಯಾಚೆ ವೃಷಭೋ ಶೈಲೋ ಮದ್ಭಿ. ಅಂದ್ರೆ ಈ ಶೈಲ, ಈ ಪರ್ವತಕ್ಕೆ ನನ್ನ ಹೆಸರು ಬರಬೇಕು, ಹಾಗೆ ಅನುಗ್ರಹ ಮಾಡು ಅಂತ ಕೇಳಿದಾಗ ಆಗ್ಲಿ ಅಂತ ಭಗವಂತ ಅನುಗ್ರಹ ಮಾಡಿದ್ದಾನೆ. ಅವತ್ತಿನಿಂದ ಕೃತಯುಗದಲ್ಲಿ ಋಷಭಾಚಲ ಅಂತ ಕರೆದಿದ್ದಾರೆ. ಇನ್ನು ಎರಡನೇದಾಗಿ ಜನಕ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಎರಡನೇ ಯುಗದಲ್ಲಿ ಅಂಜನಾಚಲ ಅಂತ ಕರೆದಿದ್ದಾರಲ್ಲ ಯಾಕೆ ಅಂತ ಕೇಳಿದಾಗ ಅದಕ್ಕೆ ಕಥೆಯನ್ನು ಹೇಳ್ತಾರೆ. ಪುರಾ ಕೇಸರಿನ ಪತ್ನಿ ಅಂಜನಾ ಕಂಜಲೋಚನ. ಅಂಜನಾದೇವಿ, ಕೇಸರಿಯ ಹೆಂಡತಿಯಾಗಿರುವಂತಹ ಅಂಜನಾದೇವಿ ಮತಂಗ ಋಷಿಗಳಲ್ಲಿ ಹೋಗಿ ಸೇವೆಯನ್ನ ಮಾಡಿದ್ದಾಳೆ. ಅಂಜನಾ ಕೇಳ್ತಾಳಂತೆ, ಸ್ವಾಮಿ ನನಗೆ ಒಳ್ಳೆಯ ಸದ್ಗತಿಯಾಗಬೇಕು, ಮಕ್ಕಳಿಲ್ದವರಿಗೆ ಸದ್ಗತಿ ಇಲ್ಲ ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ದಯವಿಟ್ಟು ನನಗೆ ಒಳ್ಳೆ ಸಂತತಿಯಾಗೋ ಹಾಗೆ ಅನುಗ್ರಹವನ್ನ ಮಾಡಿ ಅಂತ ಕೇಳಿದಾಗ ಮತರಂಗ ಋಷಿಗಳು ಹೇಳಿದ್ರು, ಪಂಪಾಯಾಹ ಪೂರ್ವ ದಿಗ್ಭಾಗೆ ಪಂಚಾಶ ಯೋಜನಾಂತರೆ ನರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ. ಎಷ್ಟು ಚೆನ್ನಾಗಿ ಹೇಳ್ತಾರ ನೋಡಿ. ಅಂದ್ರೆ ಪಂಪಾ ಸರೋವರದ ಪೂರ್ವ ದಿಕ್ಕಿನಲ್ಲಿ 50 ಯೋಜನ ದೂರದಲ್ಲಿ ಒಂದು ನರಸಿಂಹ ಆಶ್ರಮ ಇದೆ. ಅದರ ದಕ್ಷಿಣ ದಿಕ್ಕಿನಲ್ಲಿ ನಾರಾಯಣ ಪರ್ವತ ಅಂತ ಇದೆ. ಸ್ವಾಮಿ ಪುಷ್ಕರಣಿ ಉತ್ತರದ ಭಾಗ, ಅಂದ್ರೆ ಒಂದು ಕ್ರೋಶದ ಭಾಗ ದೂರದಲ್ಲಿದೆ. ಅಲ್ಲಿ ಆಕಾಶ ಗಂಗಾ ಅಂತ ಪ್ರಖ್ಯಾತವಾಗಿರುವಂತಹ ತೀರ್ಥ ಇದೆ. ಉತ್ತರೇ ಸ್ವಾಮಿ ತೀರ್ಥಸ್ಯ ವರ್ತದೆ ಕ್ರೋಶ ಮಾತ್ರಗೆ ತಸ್ಮಿನ್ ಕಾಲೇ ಮಹಾರಾಜ ಮಾರುತಃ ಪ್ರಾಣಿವಲ್ಲಭ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಬಹಳ ಸುಂದರವಾಗಿ. ವಿಯದ್ಗಂಗೇತಿ ವಿಖ್ಯಾತ ತತ್ರ ಗಚ್ಚ ಯಥಾ ಸುಖಂ. ಅಲ್ಲಿ ಹೋಗಿ ನೀನು ತಪಸ್ಸನ್ನು ಮಾಡಬೇಕು. ಆ ತಪಸ್ಸಿನ ಪ್ರಭಾವದಿಂದ ಭಗವಂತ ನಿನಗೆ ಅನುಗ್ರಹವನ್ನ ಮಾಡ್ತಾನೆ. ಆಕಾಶ ಗಂಗಾ ಮಾಸಾದ್ಯ ತಪಃಕರ್ತುಂ ಪ್ರಚಕ್ರಮೇ. ಆಕಾಶ ಗಂಗೆಯಲ್ಲಿ ಬಹಳ ಶ್ರದ್ಧೆಯಿಂದ ಸ್ನಾನವನ್ನ ಮಾಡಿ ಭಕ್ತಿಯಿಂದ ಅವಳು ಸೇವೆಯನ್ನ ಮಾಡಿದ್ದಾಳೆ. ಹೆಂಗ್ ಮಾಡಿದ್ದಾಳೆ ಅನ್ನೋದಕ್ಕೂ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕಾಷ್ಟವತ್ ಪರ್ಯವಸ್ಥಾಪ್ಯ ಶರೀರಂ ಸ್ವಾತ್ಮನೋ ಶುಚಿ.
ಕಟ್ಟಿಗೆ ಆದಂಗಾಗಿತ್ತಂತೆ. ಅವಳ ಶರೀರ ಅಷ್ಟು ತೆಳ್ಳಗಾಗಿ ಹೋಗ್ಬಿಟ್ಟಿತ್ತಂತೆ. ಉಪವಾಸ ಶ್ರದ್ಧೆಯಿಂದ ಆ ಭಗವಂತನ ಸೇವೆಯನ್ನ ಮಾಡಿದ್ದಾಳೆ. ಅದರ ಪ್ರಭಾವದಿಂದ ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲಃ ಪರಮಾಹೃತ್ಯ ಭಕ್ಷಾರ್ಥಂ ಪ್ರತ್ಯಹಂತ್ಯ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ ಭವಿಷ್ಯೋತ್ತರ ಪುರಾಣ. 1 ವರ್ಷ ಪೂರ್ತಿಯಾಗೋದ್ರೊಳಗೆ, ಪೂರ್ತಿ ಆಯ್ತು 1 ವರ್ಷ, ಆದ್ರೊಳಗೆ ವಾಯುದೇವನು ಒಂದು ಹಣ್ಣನ್ನ ಗಾಳಿಯ ಮೂಲಕವಾಗಿ ಅವರಿಗೆ ಕೊಟ್ಟಿದ್ದಾನೆ. ಒಂದಾನೊಂದು ದಿನದಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನದ ಬಲದಿಂದ ಅವಳು ಗರ್ಭಿಣಿಯಾಗಿದ್ದಾಳೆ. ವಾಯುದೇವರ ಅನುಗ್ರಹ ನೋಡ್ರಿ. ಅಥೈಕಸ್ಮಿನ್ ದಿನೇ ವಾಯೋ ಫಲೇ ವೀರ್ಯಮಪೂರಯೇ ವೀರ್ಯಗರ್ಭಂ ಫಲಂ ತಸ್ಯ ಪ್ರಾಕ್ಷೀಪತ್ಕರ ಸಂಪುಟೆ. ಬಹಳ ಸುಂದರವಾಗಿ ತಿಳಿಸ್ತಾರೆ. ಅಲ್ಲಿ ಹನುಮಂತ ದೇವರು ಅವತಾರವನ್ನು ಮಾಡಿರುವಂಥದ್ದು. ಅಂಜನೇಯ ಮಗನಾದ್ದರಿಂದಲೇ ಅವನನ್ನ ಆಂಜನೇಯ ಅಂತ ಕರೀತಾರೆ, ಲೋಕದಲ್ಲಿ ಪ್ರಖ್ಯಾತವಾಗಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಹನುಮಂತಮಿಮಂ ಪ್ರಾಹು ಮನಯೋ ವೀತಕಲ್ಮಷಾಹ ಅಂಜನಾವ್ರತಮಾಸ್ತಾಯ ಪುತ್ರಂ ಪ್ರಾಪ ಗಿರೀಶ್ವರೇ. ಆದ್ದರಿಂದ ಅದಕ್ಕೆ ಅಂಜನಾದೇವಿ ಅಲ್ಲಿ ವಾಸವನ್ನ ಮಾಡಿದ್ದರ ಪ್ರಭಾವದಿಂದ ವಾಯುದೇವರು ಅವತಾರ ಮಾಡಿದ್ದು ಅಂಜನಾದೇವಿಯಲ್ಲಿ. ಹಾಗಾಗಿ ಅಂಜನಾಚಲ ಅಂತ 2ನೇ ಯುಗದಲ್ಲಿ ಕರೆದಿದ್ದಾರೆ. ಇನ್ನು 3ನೇ ಯುಗದಲ್ಲಿ ಜನಕ ಮತ್ತೆ ಪ್ರಶ್ನೆಯನ್ನ ಕೇಳ್ತಾನೆ, ಶೇಷಾಚಲ ಅಂತ ಕರೀತಾರಲ್ಲ, ಅದಕ್ಕೆ ಕಾರಣ ಏನು? ಒಂದ್ಸಾರೆ ವೈಕುಂಠದಲ್ಲಿ ಶೇಷದೇವರನ್ನ ಹೊರಗಡೆ ನಿಲ್ಲಿಸಿದ್ದಾರೆ. ಪುರಾ ವೈಕುಂಠ ನಗರೇ ದ್ವಾರೀ ಶೇಷಂ ಸಮಾಧಿಶತ. ರಮಾದೇವಿ ಮತ್ತು ಭಗವಂತ ಒಳಗಡೆ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ರಾಜರಿಗೆ ರಾಜ ಮಹಾರಾಜ ನಮ್ಮ ಪ್ರಾಣದೇವರು ಅಲ್ಲಿ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ರುಕ್ಮದಂಡದಿಂದ ಸರ್ಪರಾಟ್ ಶೇಷದೇವರು ತಡೆ ಹಿಡಿದಿದ್ದಾರೆ. ಯಾಕೆ ಒಳಗೆ ಹೋಗ್ತಾ ಇದ್ದೀರಿ? ಇಲ್ಲ, ಭಗವಂತನನ್ನ ಕಾಣಬೇಕು. ಶೇಷದೇವರು ಹೇಳ್ತಾರಂತೆ, ಇಲ್ಲ, ನನಗೆ ಭಗವಂತ ಆಜ್ಞೆಯನ್ನು ಮಾಡಿದ್ದಾನೆ, ಯಾರನ್ನು ಒಳಗೆ ಬಿಡಬೇಡ್ರಿ ಅಂತ. ಅದಕ್ಕೆ ವಾಯುದೇವರು ಹೇಳಿದ್ರು, ನೋಡಬಾ, ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಜಯ ವಿಜಯರು ಇದೇ ರೀತಿಯ ಅಹಂಕಾರವನ್ನ ಮಾಡಿ ಜಯಶ್ಚ ವಿಜಯಶ್ಚೈವ ಶಬ್ದೋತೋ ಮುನಿವಿಸ್ಸಪುರ. ಅವರು ಅಹಂಕಾರ ಪಟ್ಟಿದ್ರು ಹೀಗೆ ಭಗವಂತನ ಹತ್ರ ಇದ್ದು. ಅಹಂಕಾರದಿಂದ ಸಹಿತೋ ಕುಂಭಕರ್ಣ ದಶಾನನು, ಕುಂಭಕರ್ಣ ಮತ್ತು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ಅದಕ್ಕೆ ಹಾಗಾಗೋದು ಬೇಡ, ಅದಕ್ಕೋಸ್ಕರವಾಗಿ ಬಿಡು ಅಂತ ಹೇಳಿದಾಗ ಅದಕ್ಕೆ ಅವ್ರು ಹೇಳಿದ್ರು, ಕಿಂ ಗರಿಷ್ಠ ವಚಃ ಪ್ರೋಕ್ತ. ಯಾರು ಗರಿಷ್ಠರು, ಯಾರು ಬಲವಂತರು? ಯಾರು ಇಲ್ಲ, ನನ್ಗಿಂತ ಬಲಿಷ್ಠರು ಯಾರು ಇಲ್ಲ. ಬಲೇ ಜ್ಞಾನೇ ವೈರಾಗೇತ ವಿಷ್ಣು ಭಕ್ತೋ ನ ಮತ್ಸಮಃ. ಶೇಷದೇವರು ಬಂದು ಬಾಯಲ್ಲಿ ಬಂದಿರೋ ಮಾತು, ನನಗಿಂತ ಜ್ಞಾನದಲ್ಲಿ, ವಿರಾಗದಲ್ಲಿ, ವಿಷ್ಣುವಿನಲ್ಲಿ ಭಕ್ತಿ ಮಾಡೋದ್ರೊಳಗೆ ಯಾರಿದ್ದಾರೆ ಸಮ? ಯಾರ್ಯಾರು ಇಲ್ಲ. ಆದ್ದರಿಂದ ನನಗೆ ಬಿಡ್ಲಿಕ್ಕೆ ಆಗೋದಿಲ್ಲ ನಿನ್ನ. ಅದಕ್ಕೆ ವಾಯುದೇವರು ಹೇಳ್ತಾರೆ, ನೋಡಪ್ಪ, ಉದಾಹರಣೆಯನ್ನ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ್ರಿ ಉದಾಹರಣೆ. ಬಿಡಾಲ ಅಂದ್ರೆ ಬೆಕ್ಕಿದೆ. ಬೆಕ್ಕನ್ನ ಯಾವಾಗಲೂ ಮನೆಯಲ್ಲೇ ಸಾಕಿರ್ತಾರೆ. ಹಂಗಂತ ಹೇಳಿ ಬೆಕ್ಕಿನ ಮೇಲೆ ಕೂತು ಯಾರು ಹೊರಗೆ ಹೋಗೋದಿಲ್ಲ. ಆನೆಯನ್ನ ಹೊರಗಿಟ್ಟಿರ್ತಾರೆ. ಶಯಾನಂ ರತ್ನ ಪರ್ಯಂಕೆ ರಾಜಾನಭವಿ ಸೇವತೆ ಬಿಡಾಲೋಂತ ಸ್ಥಿತೋ ವಾಪಿ ಬಹಿಷ್ಠೇತ ಭ ಸಮೋ ನಹಿ. ಇವ ಅಂದ್ರೆ ಆನೆಯನ್ನ ಹೊರಗಿಟ್ಟಿರ್ತಾರೆ. ಹಂಗಂತ ಹೇಳಿ ಆನೆ ಕಡಿಮೆ ಅಂತಲ್ಲ ಅಭಿಪ್ರಾಯ. ಬಿಡಾಲ ಬಹಳ, ಬೆಕ್ಕು ಬಹಳ ದೊಡ್ಡದು ಅಂತಲ್ಲ. ಅದರ ಯೋಗ್ಯತೆ ಅದರಲ್ಲೇ ಇರ್ತದೆ. ಹಾಗಾಗಿ ಹಾಗೆ ಮಾಡಬೇಡ, ನನಗೆ ಬಿಡು ಅಂತ ಹೇಳಿದಾಗ ಆದ್ರೂ ಬಿಡ್ಲಿಲ್ಲ. ವಾದ ಜೋರಾಗಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಭಗವಂತ ಹೊರಗಡೆ ಬರ್ತಾ ಇದ್ದಾನೆ. ಬಂದಂತಹ ಸಂದರ್ಭದಲ್ಲಿ ಎಲ್ಲ ಸರ್ವಜ್ಞ ಶಿಖಾಮಣಿ, ಎಲ್ಲವೂ ಗೊತ್ತು. ಆ ಭಗವಂತನಿಗೆ ಅಭಿಪ್ರೇತವಾಗಿ ನಾಟಕವನ್ನ ಮಾಡ್ತಾ ಇದ್ದಾರೆ ವಾಯುದೇವರು. ಕಿಮರ್ಥಂ ಕಲಹ ಪುತ್ರ. ಏನಪ್ಪಾ, ಏನ್ ಜಗಳ ನಡೀತಾ ಇದೆ ಗೊತ್ತಿಲ್ಲೇನ್ ಭಗವಂತನಿಗೆ? ಎಲ್ಲ ಗೊತ್ತು. ಆದ್ರೂ ಹಾಗೆ ಕೇಳ್ತಾ ಇದ್ದಾನೆ. ಶೇಷಾಣಾನ್ ಅತ್ಯಂತವಾನಿನ, ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ಏನ್ ಸಮಾಚಾರ? ಆಗ ಭಗವಂತ ವಾಯುದೇವರ ಹತ್ರ ತಿರುಗಿ, ತುಷ್ಟೋ ಬಭೂವ ನೃಪದೇ ವಾಯುರತ್ಯಂತ ಭಕ್ತಿಮಾನ್. ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾರೆ ವಾಯುದೇವರು. ಶೇಷದೇವರು ಹೇಳ್ತಾರಂತೆ, ಅಹಂ ಸಮರ್ಥೋ ಭಗವಾನ್ ಬಲೇ ಜ್ಞಾನೇ ಚ ತ್ವತ್ಪ್ರಿಯೇ. ಭಗವಂತ, ನನ್ನಷ್ಟು ಸಮನಾದ ನಿನ್ನ ಭಕ್ತಿಯನ್ನು ಮಾಡುವಂತಹ ಭಕ್ತ ಯಾರಿದ್ದಾರೆ? ಮತ್ಸಮೋ ನಾಸ್ತಿ ಭೂಲೋಕೆ
ನಾಕೇವಾ ಬ್ರಹ್ಮಣೋ ಗೃಹೆ. ನೋಡಿ, ಅಹಂಕಾರದಲ್ಲಿ ಎಲ್ಲಿ ತನಕ ಹೋಗ್ತದೆ ಮಾತು ಅನ್ನಲಿಕ್ಕೆ ಉದಾಹರಣೆ. ಅಂದ್ರೆ ಭಗವಂತ ವಾಯುದೇವರ ಮಹಿಮೆಯನ್ನು ತಿಳಿಸ್ಬೇಕಾಗಿದೆ, ಆ ರೀತಿಯಾಗಿ ತೋರಿಸ್ತಾ ಇದ್ದಾನೆ. ಅದಕ್ಕೆ ಭಗವಂತ ಅಂದ, ನೋಡಪ್ಪ, ನವಾಂಗ್ಪತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತರಂ. ಬರೀ ಬಾಯಲ್ಲಿ ಮಾತಾಡೋದ್ರಿಂದ ಶಕ್ತಿವಂತರು ಯಾರು ಅಂತ ಗೊತ್ತಾಗೋದಿಲ್ಲ. ಬಲಾಬಲೆ, ಯಾರು ಬಲವಂತರು ಅಂತ ಪರೀಕ್ಷೆ ಆಗಿಬಿಡ್ಲಿ, ಇಬ್ಬರಲ್ಲೂ ಯಾರಲ್ಲಿ ಶಕ್ತಿ ಜಾಸ್ತಿ ಇದೆ ಅಂತ ಗೊತ್ತಾಗ್ಲಿ ಅಂತ ಹೇಳಿ ಅದಕ್ಕೊಂದು ಉತ್ತರವನ್ನ ಭಗವಂತ ಹೇಳ್ತಾ ಇದ್ದಾನೆ. ನೋಡಪ್ಪ, ಪರ್ವತಂ ಮೇರುನಂದನಂ, ಪರ್ವತನ ರಾಜನಾಗಿರುವಂತಹ ಮೇರುವಿನ ನಂದನ ಯಾರೋ ಆನಂದಗಿರಿ ಅಂತ ಅವನನ್ನು ಕರೀತಾ ಇದ್ದಾರೆ, ಆನಂದಾದ್ರಿ ಅಂತ ಕರೀತಾರೆ. ಅವನನ್ನ ನೀನು ಗಟ್ಟಿಯಾಗಿ ಸುತ್ತಕೊಳ್ಳಬೇಕು. ಶೇಷ ವಿಷಪೂರಿತವಾಗಿರುವಂತಹ ಉತ್ಕಾರ ಸಂಯುತ. ಆ ಸಂದರ್ಭದಲ್ಲಿ ಋಷಿಕೇಶ, ನೀವು ಹನುಮಂತ ವಾಯುದೇವರೇನು ಮಾಡಬೇಕು, ಅದನ್ನು ಅಳಗಾಡಿಸಬೇಕು ಅಂತ ಇಬ್ಬರಲ್ಲೂ ಪಂದ್ಯ ಆಗಿರುವಂಥದ್ದು. ಋಷಿಕೇಶ ವಚ ಶ್ರುತ್ವ ಹೃಷ್ಟಪುಷ್ಟಾಂಗ ವಿಗ್ರಹ. ಆಯ್ತು, ಇದೇ ಕಾಯ್ತಿದ್ರು ಶೇಷದೇವರು, ಹೋಗಿ ಸುತ್ತಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತನ ಆಜ್ಞೆಯಂತೆ, ಭಗವಂತನ ಪ್ರೇರಣೆಯಂತೆ ವಾಯುದೇವರೇನು ಮಾಡಿದ್ದಾರೆ, ಬಹಳ ಕಷ್ಟಪಟ್ರ ಅಂತ ಕೇಳಿದ್ರೆ ಬಹಳ ಸುಸ್ತಾಯ್ತಾ ಅಷ್ಟೆಲ್ಲ ಆ ಪರ್ವತವನ್ನು ಅಳಗಾಡಿಸ್ಲಿಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ, ತತಃ ಪ್ರಕುರ್ವತೋ ವೇಗಂ ಮಾರುತಸ್ಯ ಮಹತ್ಮನಃ ಕನಿಷ್ಠಾಂಗುಲಿ ಮಾತ್ರೇ ಚ ತು ಪ್ರದೇಶೇ ಶ್ರುತಬಂಧನೆ. ಕೊನೇ ಬೆಟ್ಟು ಕನಿಷ್ಠ ಅಂಗುಲಿ, ಅದರಿಂದ ಸ್ವಲ್ಪ ಹಿಂಗ್ ಮುಟ್ಟಿದ್ದಾರಷ್ಟೇ. ಮುಟ್ಟಿದ ಪ್ರಭಾವದಿಂದಲೇ ಆ ಪರ್ವತ ಓಡ್ತಾ ಇದೆ. ಸಹಸ್ರಮರ್ಧ ಲಕ್ಷಂತು ದಕ್ಷಿಣಾಭಿಮುಖೋ ಯಯೋ, ಅಷ್ಟು ದೂರದಲ್ಲಿ ಓಡ್ತಾ ಇದೆ. ಆ ಸಂದರ್ಭದಲ್ಲಿ ಇದರ ತಂದೆ ಮೇರು ಪರ್ವತ, ಆ ಅಭಿಮಾನಿ ದೇವತೆ ಓಡೋಡಿ ಬಂದಿದ್ದಾನೆ. ಸ್ವಾಮಿ ತ್ರಾಯತಾಂ ಸ್ವಾಮಿನ್ ಪುತ್ರಂ ಬಾಲಂ ಮಹಾಬಲ, ದಯವಿಟ್ಟು ನನ್ನ ಮಗನ್ ರಕ್ಷಣೆ ಮಾಡಬೇಕು. ನಿಮ್ಮಿಬ್ಬರ ಜಗದೊಳಗೆ, ಅದೇನೋ ಲೋಕದಲ್ಲಿ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗದೊಳಗೆ ಕೂಸು ಬಡವಾಯಿತು ಅಂತ, ನಿಮ್ಮಿಬ್ಬರ ಜಗಳದೊಳಗೆ ನನ್ನ ಮಗನ್ ನೀವು ಅಲ್ಲಿ ಓಡಿಸ್ತಾ ಇದ್ದೀರಿ, ದಯವಿಟ್ಟು ರಕ್ಷಣೆ ಮಾಡಬೇಕು. ಏವ ಮುಕ್ತೋ ಮೇರುಣಾಯಾಮ್ ತಪ್ಪುತ್ರೋ ಪಾಲಯತ ಆಗ್ಲಿ ಅಂತ ಹೇಳಿ ವಾಯುದೇವರು ಮತ್ತೆ ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಆಗ ವಾಯುದೇವರ ಮಹಾಮಹಿಮೆ ಜಗತ್ತಿಗೆ ತಿಳಿದಿರುವಂಥದ್ದು. ಶೇಷೋ ಗತಮದಃ ಪಶ್ಚಾತ್ ಕುಶೋವಾ ಮರುತಾಂ ಪತಿಂ ಕ್ಷಮಸ್ಯ ಮಮ, ದಯವಿಟ್ಟು ನನ್ನ ಕ್ಷಮಾ ಮಾಡಬೇಕು ಅಂತ ಶೇಷದೇವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನಿರ್ವೈರ ತತ್ಪ್ರಸಾದಾಂಚ ಚಕಾರ ಮರುತಾಂಪತಿ ರಾಜನ್ ಶೇಷ ನಿಮಿತ್ತೇನ ಶೇಷಾಚಲ ಇಮಂ ವಿದುಹು. ಈ ರೀತಿಯಾಗಿ ಶೇಷಾಚಲ ಅಂತ ಹೇಳಿ ಅದಕ್ಕೆ ಹೆಸರು ಬಂದಿದೆಪ್ಪ. ಶೇಷದೇವರ ಒಂದು ಅತ್ಯದ್ಭುತವಾದ ಮಹಿಮೆನೂ ಉಂಟು. ಆ ಸಂದರ್ಭದಲ್ಲಿ ಆ ವಾಯುದೇವರ ಮಹಿಮೆ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ಭಗವಂತ ಈ ರೀತಿಯಾಗಿ ಮಾಡಿಸಿದ್ದಾನೆ. ಇನ್ನು ಕಲಿಯುಗದಲ್ಲಿ ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನಿ. ಈ ವೆಂಕಟಾಚಲಕ್ಕೆ ವೆಂಕಟಾಚಲ ಅಂತ ಕರೀತಾರೆ. ವೆಂಕಟ ಪರ್ವತ ಯಾಕೆ ಕರೀತಾರೆ ಅದಕ್ಕೆ ಹೇಳ್ತಾರೆ, ಹಿಂದೆ ಪುರಂದರೋ ನಾಮ ಸೋಮಯಾತಿ ದೃಢವ್ರತಃ, ದೊಡ್ಡದಾಗಿರುವಂತಹ ಜ್ಞಾನಿ ಒಬ್ಬನಿದ್ದ. ಅವರ ಹೆಸರು ಸೋಮಯಾಗವನ್ನು ಮಾಡಿರುವಂತಹ ಬ್ರಾಹ್ಮಣ, ಅವನ ಹೆಸರು ಪುರಂದರ ಅಂತ ಕರೀತಾ ಇದ್ದಾರೆ. ಕಾಲಹಸ್ತ್ಯಾಖ್ಯ ನಗರೇ, ಕಾಲಹಸ್ತಿ ಎನ್ನುವ ನಗರದಲ್ಲಿ ಅವನು ವಾಸವನ್ನು ಮಾಡ್ತಾ ಇದ್ದಾನೆ. ಮಕ್ಕಳಿಲ್ಲದಂತಹ ವ್ಯಕ್ತಿ, ಬಹಳ ದುಃಖ ಆಗಿದೆ. ಏನೋ ದೈವ ಕರ್ಮದ ಸಂಯೋಗದಿಂದ ವಯಸ್ಸಾದ ಮೇಲೆ ದೈವೇನ ಪೂರ್ವ ಪುಣ್ಯೇನ ಪುತ್ರೋ ವೃದ್ಧ ಭೂಸುರೇ, ವೃದ್ಧನಾದ ಮೇಲೆ ಅವನಿಗೆ ಒಂದು ಮಗು ಹುಟ್ಟಿದೆ. ಚಕಾರ ನಾಮ ಲಿಖಿತಂ ಮಾಧವಂ ವಿಪ್ರ ಸಂಸದಿ, ಅವನಿಗೆ ಮಾಧವ ಅಂತ ಹೆಸರಿಟ್ಟಿದ್ದಾರೆ. ಅವನು ಹೇಗಿದ್ದ ಮಾಧವ ಅದನ್ನು ವರ್ಣನೆ ಮಾಡ್ತಾರೆ. ವೇದಾಂಗ ತತ್ವಜ್ಞ ಸರ್ವಶಾಸ್ತ್ರ ವಿಶಾರದ, ವೇದಾಂಗವನ್ನ ತಿಳಿದಂಥವನು, ಸರ್ವಶಾಸ್ತ್ರವನ್ನ ತಿಳಿದಂತಹ ಅಧ್ಯಯನ ಮಾಡಿದಂಥವನು, ಪಂಚಯಜ್ಞವನ್ನ ನಿತ್ಯದಲ್ಲಿ ಮಾಡುವಂಥವನು, ಪಂಚಾನನ ಸಮದ್ಯುತಿ, ಸಿಂಹ ಇದ್ದಂಗಿದ್ದಂಥವನು, ಅಷ್ಟು ಧರ್ಮಿಷ್ಠನಾಗಿರುವಂಥವನು. ಇವನಿಗೆ ತ್ರಿಸಪ್ತ ವರ್ಷೋ ರೇಜೇಸ ದ್ವಿತೀಯ ಇವ ಭಾಸ್ಕರ, ಒಳ್ಳೆಯ ಸೂರ್ಯ ಇದ್ದಂಗಿದ್ದಂತ ಅಷ್ಟು ತೇಜಸ್ವನಲ್ಲಿ. ಸಾಕನ್ಯಾ ಪಾಂಡ್ಯ ದೇಶಾಯ ಪಾಂಡ್ಯಾನಾಂಚ ತತಪ್ರಿಯ, ಪಾಂಡ್ಯ ದೇಶದ ಒಬ್ಬ ಕನ್ಯೆಯನ್ನ ವಿವಾಹವನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಅದನ್ನೆಲ್ಲ ಹೇಳ್ತಾರೆ. ಚಂದ್ರಲೇಖೆ ಅಂತ ಅವಳ ಹೆಸರು. ಆ ಹೆಸರನ್ನ ಹೇಳ್ತಾ ಇದ್ದಾರೆ. ಪತ್ನ್ಯೋ ಸುಪ್ತೆ ಸ್ವಯಂ ಶಿಷ್ಣೆ ಪತ್ನ್ಯೋ ಭುಂಕ್ತೆ ತ್ವಂಬೃಕ್. ಎಷ್ಟವಳಲ್ಲಿ ಭಕ್ತಿ ಇತ್ತು ಪತಿಯ ಮೇಲೆ ಅಂದ್ರೆ, ಗಂಡ ಮಲಗಿದ ಮೇಲೆ ತಾನು ಮಲಗ್ತಾ ಇದ್ಲು, ಗಂಡ ಏಳೋಕ್ಕಿಂತ ಮುಂಚೆ ತಾನು ಮುಂಚೆ ಹೇಳ್ತಾ ಇದ್ಲು, ಗಂಡ ಭೋಜನ ಮಾಡಿದ ಮೇಲೆ ತಾನು ಭೋಜನವನ್ನ ಮಾಡ್ತಿದ್ಲು. ಇಷ್ಟು ಪತಿಯಲ್ಲಿ ಭಕ್ತಿಯನ್ನ ಮಾಡುವಂಥವಳು ಆ ಚಂದ್ರಲೇಖೆ. ರಾಜಪುತ್ರಿಂ ಸಮಾಸದ್ಯ ರಾಜನ್ ಕಾಮಾತುರೋ ಬ್ರವೀತ್ ಮಮೇಚ್ಛಾ ವರ್ತದೆ ಭದ್ರೇ ಸಂಗಮೇ ತವ ಭಾಮಿನಿ. ಒಂದ್ಸಾರೆ ಆ ಬ್ರಾಹ್ಮಣ, ಮಾಧವ ಬ್ರಾಹ್ಮಣ ಹೇಳ್ತಾನಂತೆ ಹೆಂಡತಿಗೆ, ಚಂದ್ರ ಅಂತ ಅವಳ ಹೆಸರು, ಚಂದ್ರಲೇಖೆ, ಇಲ್ಲ ನೀನು ನನ್ನ ಸಮಾಗಮವನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಪತಿಯ ಮಾತನ್ನ ಕೇಳಿ ಅವಳು ಹೇಳ್ತಾಳೆ, ಈ ಸಮಯ ಅಲ್ಲ. ಅದಕ್ಕೆ ಹೇಳ್ತಾಳೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜಕಾಮನ್ ದ್ವಿಜಾತ್ಮಜ. ಸೂರ್ಯ ಕಾಣಿಸ್ತಾ ಇದ್ದಾನ್ರಿ, ಗಂಡನಿಗೆ ಹೇಳ್ತಾ ಇದ್ದಾಳೆ, ಸೂರ್ಯ ಕಾಣಿಸ್ತಾ ಇದ್ದಾನೆ, ಅಗ್ನಿಹೋತ್ರ ಇದೆ ಮನೆಯಲ್ಲಿ, ನಿಕೇತನೇ ಪಿತಾ ಮಾತಾ ಚ ಅಗ್ನಿಹೋತ್ರಂಚ ದೇವರಾಟ್. ದೇವತೆಗಳು ಸನ್ನಿಧಾನ ಇದೆ, ದೇವತೆಗಳು ಸಂಚಾರ ಮಾಡುವ ಸಮಯ ಬೆಳಗ್ಗಿನ ಹೊತ್ತು, ಹಾಗಾಗಿ ಈ ಸಮಯ ಬೇಡ ಅಂತ ಹೇಳಿ ವಧೂವಚನ ಮಾಕರ್ಣ್ಯ ಮಾಧವೋ ವಾಕ್ಯಮಬ್ರವೀತ್. ಆದರೂ ಮಾಧವ ಬಿಡ್ಲಿಲ್ಲ, ಮತ್ತೆ ಪ್ರಶ್ನೆ ಮಾಡ್ತಾನೆ. ತವ ಭಾಮಿನಿ ಮೇ ಸೌಖ್ಯಂ ಪೂರಯಾದ್ಯ ಮನೋರಥಂ. ನೀನ್ ಹೆಂಡತಿಯಾಗಿ ನನ್ನ ಅಂದ್ರೆ ಗಂಡನ ಮನಸ್ಸನ್ನ ಅರಿತುಕೊಳ್ಳಬೇಕು, ಅದರಿಂದ ತವಸ್ಯಾತ್ ಪುತ್ರ ಸೌಭಾಗ್ಯಂ ಪರಂ ಪತಿ ಸಲೋಕತ. ಒಳ್ಳೆಯ ಪುತ್ರ ಪ್ರಾಪ್ತಿ, ಒಳ್ಳೆಯ ಸೌಭಾಗ್ಯ ನಿನಗೆ ದೊರೀತದೆ ಅಂತ ಬೇಕಾದಷ್ಟು ಉಪದೇಶ ಹೇಳದ. ಆಗ ಚಂದ್ರಲೇಖ ಮತ್ತು ಮಾತಾಡ್ತಾಳೆ, ಆಗ್ಲಿ ಗಚ್ಚಾಮಿ ಜಲಹೇತೋಸ್ತು, ನೀರು ತಗೊಂಡ್ಬರ್ಬೇಕು ಅಂತ ನಾನು ಬರ್ತೀನಿ, ನೀವು ಬರ್ರಿ. ಎದಕ್ಕೋಸ್ಕರವಾಗಿ? ಕುಶಾರ್ಥಂತು ಸ್ವಭಾವತಃ, ಕುಶವನ್ನ ಅಂದ್ರೆ ದರ್ಪೆಯನ್ನ ತೆಗೆದುಕೊಳ್ಳೋ ನೆವದಿಂದ ಬರ್ರಿ ಅಂತ ಅವಳು ಹೇಳಿದ್ದಾಳೆ. ಇಬ್ರು ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಏನಾಗಿದೆ, ಚಂದ್ರಲೇಖ ಯುಕ್ತಂ ತ್ವಯಾ ಭದ್ರ ಗಚ್ಚಾಮಿ ಭವನಂ ಸ್ವಕಂ ಭರ್ತುರಾಜ್ಞಾಂ ಉಪಾನೀಯ ಚಂದ್ರಲೇಖ ಗೃಹಂ ಗತಾ. ಈ ಸಂದರ್ಭದಲ್ಲಿ ಏನಾಗಿದೆ, ಒಬ್ಬ ಸ್ತ್ರೀಯನ್ನ ನೋಡಿದ್ದಾನೆ, ನೀಲಕುಂತಲ, ಉದ್ದವಾಗಿರುವಂತಹ ಜಡೆಯನ್ನ ಉಳ್ಳಂಥವಳು ಆ ನೀಲಕುಂತಲ. ಅವಳನ್ನ ನೋಡಿ ಆ ಕಾಡಿನಲ್ಲಿ ಮೋಹಿತನಾಗಿದ್ದಾನೆ ಈ ಮಾಧವ ಬ್ರಾಹ್ಮಣ. ಹೆಂಡತಿ ಹೇಳದ, ನೀ ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತೀಯಾ ಅಂತ ನೋಡ್ಲಿಕ್ಕೋಸ್ಕರವಾಗಿ ನಿನ್ನ ಕರೆದಿದ್ದೆ, ನನಗೆ ಬಹಳ ಸಂತೋಷ ಆಗಿದೆ, ಮನೆಗೆ ಹೋಗ್ಬಿಡು ನೀನು. ಇವಳು ಪಾಪ ಮನಸ್ಸಿನಲ್ಲಿ ಅನ್ಕೊಂಡು ದೇವರಷ್ಟು ಅನುಗ್ರಹ ಮಾಡಿದ್ದಾನಲ್ಲ ಅಂತ ಮನೆಗೆ ಹೋಗ್ಬಿಟ್ಲು. ಈ ಕಡೆ ಇಬ್ಬರಿಗೂ ಸಂವಾದ ಆಗ್ತಾ ಇದೆ. ಕುಂತಲ ಹೇಳ್ತಾ ಇದ್ದಾಳೆ, ಕುಂತಲೆ ಹತ್ರ ಬಂದು ಮಾತಾಡ್ತಾನೆ ಮಾಧವ. ಕಾಂತ ಕಾತ್ವಂ ಕಲ್ಯಾಣಿ ಭದ್ರಂತೆ ಜನನೀ ಜನಿತಾಚಾಯ. ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ, ಎಷ್ಟು ಸುಂದರವಾಗಿದ್ದೀಯಲ್ಲ ನೋಡ್ಲಿಕ್ಕೆ. ಅವಳಂದ್ಲು, ನೀನು ಒಳ್ಳೆಯ ಬ್ರಾಹ್ಮಣ, ಒಳ್ಳೆಯ ಜ್ಞಾನಿ, ಓದ್ದಂಥವನು, ನೀನ್ ಯಾಕೆ ಬಂದಿದ್ದೀಯಪ್ಪ ನನ್ನ ಹತ್ರ? ಹೀಗೆಲ್ಲ ಬರಬಾರ್ದು, ಮನೆಗೆ ಹೋಗು ನೀನು. ಬೇಕಾದಷ್ಟು ಉಪದೇಶವನ್ನ ಹೇಳಿದ್ಲು. ಆ ಉಪದೇಶ ಎಷ್ಟು ಹೇಳಿದ್ದಾಳಪ್ಪ ಅಂತಂದ್ರೆ ಸುಮಾರು ಒಂದು 10 ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ ಆ ಒಂದು ಅವಳ ಉಪದೇಶವನ್ನ. ನಿನ್ನ ಒಂದು ಯೋಗ್ಯತೆ ಎಷ್ಟು ದೊಡ್ಡದು ಅಂದ್ರೆ ಅವಳು ಹೇಳ್ತಾಳೆ, ಹರಿಯರ್ಪಿತ ಸುಗಂಧೇನ ಪಾವಿತ ಜಠರಂ ತವ. ನಿತ್ಯದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿರುವಂತ ಅನ್ನ ಉಂಡಿರುವಂತ ಹೊಟ್ಟೆ ನಿಂದು. ವಾಸುದೇವಾರ್ಪಿತ ಅನ್ನೇನ ಪವಿತ್ರಂ ವೃಷವರ್ಷ. ಅಷ್ಟು ಪವಿತ್ರನಾಗಿರುವಂಥವನು, ವೇದಾಂಗವನ್ನು ಓದುವಂಥವನು. ನಿನ್ನ ಕೈಯಿಂದ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದೀಯ, ಪುಣ್ಯಕ್ಷೇತ್ರಗಳ ಸಂಚಾರ ಮಾಡಿದ್ದೀಯ. ನನ್ನ ನೋಡೋದಲ್ಲ, ನನ್ನ ಹೆಸರು ಕೇಳಿದ್ರೆ ನೀನು ಸ್ನಾನ ಮಾಡಬೇಕು. ಅಂಥ ಪರಮ ಪತಿವ್ರತೆ ನಿನ್ನ ಹೆಂಡತಿ, ನಾನು ಅಪವಿತ್ರಳಾಗಿರುವಂಥವಳು. ದಯವಿಟ್ಟು ನನ್ನ ಸಹವಾಸ ಮಾಡಬೇಡ, ಮನೆಗೆ ಹೋಗು. ಅಷ್ಟೇ ಅಲ್ಲ ನೋಡಿ, ಇನ್ನೊಂದು ಮಾತು ಹೇಳ್ತಾರೆ, ಪರಸ್ತ್ರೀ ಸಂಘ ದೋಷೇಣ. ಅವಳು ಹೇಳುವಂಥದ್ದು, ಬಹವೋ ನರಕಾಂಗತ, ಬಹಳಷ್ಟು ನರಕಗಳಾಗ್ತಾವಪ್ಪ, ದಯವಿಟ್ಟು ಬೇಡ. ತಸ್ಮಾತ್ ಉತ್ತಿಷ್ಟ ಭದ್ರಂತೆ ತವದಾಸಿ ಭವಾಮಿ ಭೋ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಬೇಕಾದಷ್ಟು ಉಪದೇಶವನ್ನು ಮಾಡಿದ್ದು. ಅವನು ಕೇಳಲೇ ಇಲ್ಲ, ಏನು ಮಾಡಿದ್ರು ಕೇಳಲಿಲ್ಲ. ಆಗ ಅವಳು ಹೇಳ್ತಾಳಂತೆ, ತ್ಯಜ ಯಜ್ಞೋಪವೀತಂ. ಆಯ್ತು, ನಿನ್ನ ಹಣೆ ಬಾರ, ಯಜ್ಞೋಪವೀತವನ್ನು ತೆಗೆದುಹಾಕು. ಮುಂಡಗಿತ್ವ ಶಿರಸ್ತತ. ಶಿಖಾ ಬಿಟ್ಟಿದ್ದೀಯಲ್ಲ ಅದನ್ನು ತೆಗೆದುಹಾಕು. ಎಷ್ಟೋ ದಿವಸ ಅವಳ ಜೊತೆ ವಾಸವನ್ನ ಮಾಡಿದ್ದಾಳೆ ಆ ಬ್ರಾಹ್ಮಣ. ಆ ಕುಂತಲ, ನೀಲಕುಂತಲ ಜೊತೆ
ಒಂದು ಜೊತೆಗೆ ಇದ್ದಾನೆ. ಜಗ ಅನಿತ್ಯಾತ್ವ ಶರೀರಾಣಾಂ ಕಾಲಭಾಷೇನ ಪುಣ್ಯಂತ್ರಿತ. ಎಷ್ಟೇ ದಿವಸ ಬದುಕಿದ್ರು ಈ ಈ ದೇಹ ಅಂತೇನಿದೆ ಅಲ್ಲ, ಅದು ಕಾಲ ನಿಯಾಮಕನಾಗ ಭಗವಂತನ ಒಂದು ಪಾಶದಲ್ಲಿರುವಂಥದ್ದು. ಸ್ವಲ್ಪ ದಿವಸ ಇದ್ದ, ಅದಾದ ಮೇಲೆ ಅವಳು ಮರಣವನ್ನ ಹೊಂದಿದ್ದಾಳೆ. ಮರಣ ಹೊಂದಿದ ಮೇಲೆ ಏನು ಮಾಡಬೇಕು ಅಂತ ಇವನಿಗೆ ತೋಚ್ಲಿಲ್ಲ ಪಾಪ. ಅವಳಿರೋ ತನಕ ಸುಖವಾಗಿದ್ದ, ಆಮೇಲೆ ಪ್ರಾಣವನ್ನ ಅವಳು ಬಿಟ್ಟಿದ್ದಾಳೆ. ನಿತ್ಯದಲ್ಲಿ ಮಾಂಸವನ್ನ ತಿನ್ನುವಂಥವಳು, ಹೆಂಡವನ್ನ ಪಾನ ಮಾಡುವಂಥದ್ದು, ಹೀಗೆ ವಿಚಿತ್ರವಾದ ಸ್ವಭಾವದಲ್ಲಿರುವಂಥದ್ದು. ಅಬ್ರಾಹ್ಮಣ್ಯ ಉಪಾಗಮ್ಯ ಭುಂಕ್ಷಂ ಗೋಮಾಂಸಮುತ್ತಮಂ ಪಿಬ ಮಧ್ಯೋದಕಂ ಶೀಘ್ರಂ ಚಂಡಾಲತ್ವ ಉಪಾಶ್ರಿತ. ಶ್ಲೋಕದಲ್ಲೆಲ್ಲ ಭವಿಷ್ಯೋತ್ತರ ಪುರಾಣ ಬಹಳ ಸುಂದರವಾಗಿ ಹೇಳ್ತಾ ಇದೆ. ಈ ರೀತಿಯಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ದೈವಯೋಗ ನೋಡ್ರಿ ಹೇಗಿರ್ತದೆ. ಯಾತ್ರಾರ್ಥಂ ಯಾತ್ರೆಯನ್ನ ಮಾಡ್ತಾ ಕೆಲವರೆಲ್ಲ ಜನ ಹೊರಟಿದ್ದಾರೆ. ವರಾಹಸ್ಥಿತ ಪರ್ವತಂ, ವರಾಹ ಪರ್ವತದಲ್ಲಿ ಹೋಗ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಮಾಧವ ನೋಡ್ದ, ಓಹೋ ಇವರೆಲ್ಲ ಹೊರಟಿದ್ದಾರಲ್ಲ, ಯಾರಿವರು, ಇವರನ್ನು ಕೇಳೋಣ, ಎಲ್ಲಿ ಹೊರಟಿದ್ದಾರೆ ಇವರು, ಎಲ್ಲರನ್ನ ಕೇಳ್ದ. ಪ್ರಾಪ ಸರ್ಪಗಿರಿ ರಾಜನ್ ದೈವ ಯೋಗೇನ ಕರ್ಮಣ. ಶೇಷಾಚಲ ಸರ್ಪಗಿರಿ ಅಲ್ಲಿಗೆ ಹೊರಟಿದ್ದೀವಪ್ಪ ಅಂದ್ರು. ಇವನು ಹೊರಟ ಪಾಪ. ಹೋದ. ಕಪಿಲ ತೀರ್ಥದಲ್ಲಿ ಮೊದಲು ಸ್ನಾನ ಮಾಡಿದ್ರು ಅವರೆಲ್ಲ ಬಂದಿರುವಂತಹ ಎಲ್ಲ ಯಾತ್ರಿಕರು. ತೇ ರಾಜನ್ ಸ್ತತ್ರ ತೀರ್ಥೆ ಗತ್ವಾ ಕಪಿಲ ಸಂಜ್ಞೆಗೆ. ಕಪಿಲಾಶ್ರಮ ಅಂತ ದೊಡ್ಡದಾಗಿದೆ, ಇವತ್ತು ನಾವು ನೋಡ್ಬೋದು. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ. ವಪನ ಅಂದ್ರೆ ಶಿಖೆಯನ್ನ ಎಲ್ಲ ಅಲ್ಲಿ ಕೂದಲನ್ನ ಬಿಟ್ಟಿದ್ದಾರೆ, ಶಿಖಾ ಬಿಟ್ಟಿದ್ದಾರೆ. ಅಲ್ಲಿ ತಂದೆಗೋಸ್ಕರವಾಗಿ ಪಾರ್ವಣಾನಿ ಪ್ರಕುರುವಂತಹ ತತ್ರ ರಾಜನ್ ಚಿದೀಶ್ವರ ಪಿಂಡಾನಿ ಚ ಸಂವೃತ್ಯ ಶ್ರಾದ್ದಾಯಾನಿ ದದುಸ್ತದ. ತಮ್ಮ ತಮ್ಮ ಪಿತೃಗಳ ಉದ್ದೇಶವಾಗಿ ಪಿಂಡ ಪ್ರದಾನವನ್ನ ಮಾಡಿದ್ದಾರೆ. ಇವನಿಗೆ ಜನಿವಾರ ಇಲ್ಲ, ತೆಗೆದು ಹಾಕಿದ್ದಾನೆ. ಶಿಖಾ ತೆಗೆದು ಹಾಕಿದ್ದಾನೆ. ಆದ್ರೆ ಮಂತ್ರ ಎಲ್ಲ ಬರ್ತದೆ, ಎಲ್ಲ ಜ್ಞಾನದೆ. ಆದ್ರೆ ಮಾಡೋಣ ಅಂದ್ರೆ ಏನು ಪದಾರ್ಥಗಳಿಲ್ಲ. ಏನ್ ಮಾಡಬೇಕು? ಅವರೇ ಎಲ್ಲ ಮಾಡಿಟ್ಟಿದ್ದಾರೆ ಪಿಂಡವನ್ನ, ನಾನು ಮಾಡಬೇಕಲ್ಲ ಅಂತ ಹೇಳಿ ಅವನೇನು ಮಾಡ್ದ, ಕುರುವನ್ ಪಿಂಡಾನ್ ಮೃದಾ ಕೃತ್ವ, ಮಣ್ಣಿನಿಂದ ಪಿಂಡವನ್ನ ಮಾಡಿದ್ದಾನಂತೆ. ಪಿತೃಭ್ಯ ಶ್ರದ್ಧೆಯಾದದು, ಶ್ರದ್ಧೆಯಿಂದ ಹೆಸರು ಎಳೆದ ಇಟ್ಟ ಪಿಂಡವನ್ನ. ಪಿತೃಶ್ರಾದ್ದಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ ಮುತ್ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ. ಭಕ್ತಿಯಿಂದ ಇಟ್ಟ ಪಾಪ, ಕಣ್ಣೀರ್ ಹಾಕ್ದ. ಅಯ್ಯೋ ನಂದು ಎಂಥ ಒಳ್ಳೆ ಜನ್ಮ ಇತ್ತು, ಎಷ್ಟು ಹಾಳು ಮಾಡ್ಕೊಂಡ್ಬಿಟ್ಟಲ್ಲ ಅಂತ ಮನಸ್ಸಿನಲ್ಲಿ ಭಾರಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮೃತ್ಪಿಂಡದಾನೇನ, ಮೃತ್ಪಿಂಡದಾನ ಮಾಡೋದ್ರಿಂದಲೇ ಪಿತಾಮಹಾದ್ಯ ಮುಕ್ತಿಂ ಪ್ರಯಾತ ಮುರಿವೈರಿ ಶಾಸನ. ಭಗವಂತನ ಶಾಸನ ಇದೆ. ಯಮದೇವರಿಗೆ ಯಮನಾಗಿ ಅಲ್ಲಿರುವಂತಹ ರೂಪ ಅದು ನರಸಿಂಹ ರೂಪ. ಪ್ರಭಾತೆ ವಿಮಲೆ ಪ್ರಾಪ್ತೆ ರಾಜಾನೋ ರಾಜಸತ್ತಮ. ಈ ರೀತಿಯಾಗಿ ಪಿಂಡ ಪ್ರದಾನ ಮಾಡಿದ್ದಾನೆ. ಎಲ್ಲರೂ ಮುಕ್ತಿಗೆ ಹೋಗಿದ್ದಾರಂತೆ ಆ ಪಿಂಡದಾನದಿಂದ. ಆ ಕ್ಷೇತ್ರದ ಮಹಿಮೆ ಅಷ್ಟಿದೆ. ಬೆಳಗ್ಗೆ ಎದ್ದ ಮೇಲೆ ಅವರೆಲ್ಲ ಬಂದಿರುವಂತವರೆಲ್ಲ ಏನ್ ಮಾಡಿದ್ದಾರೆ, ಒಬ್ರೇ ಹೋಗೋಂಗಿಲ್ಲ ಅನ್ಲಿಕ್ಕೆ ಇದು ಉದಾಹರಣೆ. ಸ್ವಪುತ್ರಶ್ಚ ಸಬಾಂಧವಾಹ, ಗಂಡ ಹೇಳ್ತೀವಿ ಇಬ್ರೇ ಹೋಗ್ಬಿಡೋದಲ್ಲ ಯಾತ್ರೆಗೆ, ಬಾಂಧವರನ್ನ ಕುಡ್ಕೊಂಡು ಹೋಗ್ಬೇಕಂತೆ. ಎಲ್ರೂ ಏನ್ ಮಾಡಿದ್ರು, ಸಮಾರೋಹನ್ ಗಿರಿಶ್ರೇಷ್ಠಂ, ಬೆಳಗ್ಗೆ ಬೇಗ ಎದ್ದು ನಮಸ್ಕಾರ ಮಾಡಿದ್ರು ಪರ್ವತಕ್ಕೆ. ಎಲ್ಲರೂ ಹೊರಟು ಬೆಟ್ಟ ಹತ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ತೇಷಾಮನುಪದಂ ರಾಜನ್ ಪ್ರಾಪಶೇಷಿಂ ಗರಂಜತ. ಇವನು ನೋಡ್ತಾ ಇದ್ದಾನೆ, ಓ ಇವರೆಲ್ಲ ಬೆಟ್ಟ ಹತ್ತಾ ಇದ್ದಾರೆ ಅಂದ್ಮೇಲೆ ನಾನು ಹತ್ಬೇಕಲ್ಲ ಅಂತ ಇವನೇನ್ ಮಾಡ್ದ, ನಮಸ್ಕಾರವನ್ನ ಮಾಡಿದ್ದಾನೆ. ಸೋಪಿತಸ್ಥೋ ಮಹಾರಾಜ ಮಾಧವೋ ಗಿರಿಮಸ್ತವಗೆ. ಆ ಬೆಟ್ಟದ ಬುಡದಲ್ಲಿ ನಮಸ್ಕಾರವನ್ನ ಮಾಡಿದ್ದಾನೆ. ಮುಟ್ಟಿ ಯಾವಾಗ ನಮಸ್ಕಾರ ಮಾಡಿದನೋ, ಭೂದರ ಸ್ಪರ್ಶ ಮಾತ್ರೇಣ ತದಗಂ ಪರ್ಯಕಂಪತ, ಅವನ ಪಾಪಗಳೆಲ್ಲ ಕಂಪಿತವಾಗಿ ಹೋಗಿದ್ದಾವಂತೆ. ಯಾವಾಗ ಆ ಭೂಮಿಯ ಸ್ಪರ್ಶ ಆಗಿದೆನೋ, ಆ ಬೆಟ್ಟದ ಸ್ಪರ್ಶ ಆಗಿದೆನೋ, ಎಲ್ಲ ಅವನಲ್ಲಿರುವಂತಹ ಪಾಪ ವಾಂತಿಯ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ವಮಂತಮೀನ ಸ್ವಂ ಸಮಾವೃಣ್ಣನ್ ಸಮಂತತಃ. ನಾನಾ ವಿಧವಾದ ಪಾಪಗಳನ್ನು ಮಾಡಿದ್ದಾನೆ. ಆ ಎಲ್ಲ ಪಾಪಗಳು ಹೊರಗಡೆ ಬಂದಿದ್ದಾವೆ. ತಸ್ಯ ದುರ್ಗಂಧ ಧೂಮೇನ, ಸುಟ್ಟು ಭಸ್ಮ ಆಗ್ತಾ ಇದ್ದಾವೆ. ಆ ಬೆಟ್ಟದ ಪ್ರಭಾವದಿಂದ ಅಗ್ನಿ ಇದ್ದ ಹಾಗೆ ಅದು ಎಲ್ಲ ಸುಟ್ಟು ಭಸ್ಮ ಆಗಿದೆ.
ತದ್ಭಾವಂ ವೇದಿತಂ ದೇವ ಬ್ರಹ್ಮ ರುದ್ರ ಪುರಸ್ವರಾಹ. ಬ್ರಹ್ಮಾದಿ ದೇವತೆಗಳಿಗೆ ಕಾಣಿಸ್ತಾ ಇದೆ ಅಂತ ಅಲ್ಲೆಲ್ಲ ಕೂತ್ ನೋಡ್ತಾ ಇದ್ದಾರೆ ದೇವತೆಗಳು ವಿಮಾನದಲ್ಲಿ. ಏನಪ್ಪಾ ಇದು, ಏನ್ ಮಾಧವನ ಮಹಿಮಾ ಅಂತ. ವಿಮಾನಾನಿ ಶ್ಲೋಕದಲ್ಲೇ ಹೇಳ್ಬಿಡ್ತಾರೆ, ವಿಮಾನಾನಿ ವಿಚಿತ್ರಾಣಿ ಭಾಸಯಂತ ಸಮಾಗತಾ ಖಮಾರ್ಗೆ. ಖ ಅಂದ್ರೆ ಆಕಾಶ, ಆಕಾಶ ಮಾರ್ಗದಲ್ಲಿ ಸಂಸ್ಥಿತ ಸರ್ವೇ ದೃಷ್ಟ ತಚ್ಚರಿತಂ ನೃಪಾ. ಆ ಸಂದರ್ಭದಲ್ಲಿ ಮಾಧವನ ಮೇಲೆ ಪುಷ್ಪ ವರ್ಷಾಣಿ, ಹೂವಿನ ಮಳೆಯನ್ನ ಗರೆದಿದ್ದಾರಂತೆ. ಪಿತಾಮಹ ಯಾರು, ಬ್ರಹ್ಮದೇವರು ವಿಮಾನದಿಂದ ಬಂದಿದ್ದಾರೆ. ಮಾಧವ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ. ಬ್ರಹ್ಮವಾಣಿ ಮತಾ ಬ್ರವೀತ್, ವಾಣಿಪತಿಯಾಗಿರುವಂತಹ ಬ್ರಹ್ಮದೇವರು ಮಾತಾಡ್ತಾ ಇದ್ದಾರೆ. ಭೋ ಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ. ಏನ್ ಪುಣ್ಯ ಮಾಡಿದ್ಯಪ್ಪ ಮಾಧವ. ಬ್ರಹ್ಮದೇವರ ಮೈಯಲ್ಲಿ ಬಂದಿರುವಂತಹ ಮಾತು, ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾನಾರ್ಥ ತಜ್ಜಲೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹ ದೇವರ ದರ್ಶನವನ್ನು ಮಾಡಿದ್ದಾನೆ. ಅದರ ಪ್ರಭಾವದಿಂದ ಶತ್ರುವಿನ ಬಾಧೆ ಎಲ್ಲ ಪರಿಹಾರ ಆಗುವಂಥದ್ದು. ಈ ದೇಹವನ್ನ ಬಿಟ್ಬಿಡು, ಇದು ಪವಿತ್ರವಾದ ದೇಹ ಅಲ್ಲ, ಅಪವಿತ್ರವಾಗಿ ಹೋಗಿದೆ. ನಿನ್ನ ಎಲ್ಲ ಪಾಪಗಳನ್ನ ಕಳೆದುಕೊಳ್ತಾ ಇದ್ದೀಯ. ಈಗ ಹೋಗಿ ಸ್ನಾನ ಮಾಡು ಸ್ವಾಮಿ ಪುಷ್ಕರಣಿಯಲ್ಲಿ, ವರಾಹ ದೇವರ ದರ್ಶನ ಮಾಡು. ಆಮೇಲೆ ಈ ದೇಹವನ್ನ ಬಿಟ್ಬಿಡು. ಪಾಂಡವಾನಾಂಚ ದೌಹಿತ್ರ ಕುಲೇ. ನೋಡು, ನಿನ್ನ ಪುಣ್ಯದ ಬಲ ಹೇಳ್ಬಿಡ್ತೀನಿ ಅಂದ್ರು. ಹೇಳಿ ಕೇಳಿ ಬ್ರಹ್ಮದೇವರು ಹಣೆಯಲ್ಲಿ ಹಣೆ ಬರಹ ಬರೆಯವರೇ ಬ್ರಹ್ಮದೇವರು ಮುಂಚೆನೆ ಹೇಳ್ಬಿಟ್ರು, ನೀ ನೋಡಪ್ಪ ಇದರ ಪ್ರಭಾವ ಎಷ್ಟಿದೆ ನಿನ್ನ ಪುಣ್ಯದ ಬಲ ಅಂತ ಕೇಳಿದ್ರೆ, ನೀನು ಪಾಂಡವಾನಾಂಚ ದೌಹಿತ್ರ ಕುಲೆ, ಪಾಂಡವರ ದೌಹಿತ್ರ ಕುಲದಲ್ಲಿ ಸುಧರ್ಮಸ್ಯ ರಾಜನ ಮಗನಾಗಿ ಆಕಾಶನಾಮಾತ ದಕ್ಷಿಣೆ, ಆಕಾಶರಾಜ ಅಂತ ಹೇಳಿ ಇಲ್ಲಿನ ಅವತಾರವನ್ನ ಮಾಡ್ತಾ ಇದ್ದೀಯಾ. ನಾರಾಯಣಪುರೇ ವೀರ ಸ್ತೊಂಡಮಾನೋ ದೇಶಾಧಿಪೌಭವೋ ತವ ಪುತ್ರಿ ಜಗನ್ಮಾತಾ. ನಿನ್ನ ಮಗಳಾಗಿ ತಾಯಿ ಜಗನ್ಮಾತೆ ಅವತಾರವನ್ನು ಮಾಡ್ತಾ ಇದ್ದಾಳೆ. ಇಷ್ಟೇ ಅಲ್ಲ, ಭವಿಷ್ಯತಿ ಮಹಾರಾಜ ಪಶ್ಚಾತ್ ವೈಕುಂಠಮಾಪ್ನೋಹಿ, ಮುಂದೆ ವೈಕುಂಠವನ್ನು ಕುರಿತು ಹೋಗ್ತಾ ಇದ್ದೀಯ ಅಂತ ಹೇಳಿ ಇತಿವರ್ತಸ್ಯ ವರಂ ದತ್ವಾ ಚತುರಾನನ 4 ಮುಖದ ಬ್ರಹ್ಮದೇವರು ಉತ್ತರವನ್ನ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳು. ಜಗತ್ತಿಗೆ ಒಡೆಯನಾಗಿರುವಂತಹ ಭಗವಂತ ನಿನಗೆ ಅಳಿಯನಾಗಿ ಬರ್ತಾ ಇದ್ದಾನೆ. ಇತಿವಸ್ತಸ್ಯ ವರಂ ದತ್ವಾ ವೈಕುಂಠ, ಆ ಭಗವಂತ ನಿನಗೆ ಅಳಿಯನಾಗಿ ಬರ್ತಾ ಇದ್ದಾನಪ್ಪ. ಇನ್ನೇನ್ ಚಿಂತೆ ಮಾಡಬೇಡ. ಈ ಪ್ರದೇಶ ಇದೆ ಅಲ್ಲ, ಸರ್ವ ಪಾಪಾನಿ ವೇಮ್, ಎಲ್ಲ ಪಾಪಗಳನ್ನ ವೇಮ್ ಅಂತ ಕರೀತಾ ಇದ್ದಾರೆ. ಪ್ರಾಹು ಕಟಸ್ತದ್ದಾಹ ಮುಚ್ಚದೆ, ಕತ್ತರಿಸಿ ಹಾಕ್ತದೆ, ಪಾಪಗಳನ್ನ ಕತ್ತರಿಸಿ ಹಾಕುವಂಥದ್ದು. ಆದ್ದರಿಂದ ತಸ್ಮಾತ್ ವೆಂಕಟ ಶೈಲೋಯಂ, ಆದ್ದರಿಂದ ಇದಕ್ಕೆ ವೆಂಕಟಾಚಲ ಅಂತ ಕರೀಲಿ ಅಂತ ಹೇಳಿ ಅವರು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಇತಿಹಾಸ ವಿವಂ ಪ್ರೋಕ್ತಂ ಗೌತಮೇನ ಮಮೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಯಾರು ಇದನ್ನ ಶ್ರವಣ ಮಾಡುತ್ತಾರೋ ಅವರಿಗೆ ಮಂಗಲವನ್ನು ಉಂಟು ಮಾಡ್ತಾ ಇದೆ. ಇನ್ನು 2ನೇ ಅಧ್ಯಾಯದಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ ರಾಜ. ಭಗವಂತ ವೈಕುಂಠವನ್ನ ಬಿಟ್ಟು ಈ ಶೇಷಾಚಲ ಪರ್ವತಕ್ಕೆ ಬಂದು ನಿಲ್ಲಿಕ್ಕೆ ಕಾರಣ ಏನು, ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ.